ಶ್ರೀ ಗುರುಭ್ಯೋ ನಮಃ. ಶಿವನಿಂದ ಪುತ್ರನನ್ನು ಪಡ್ಕೊಳ್ಳುವ ಉದ್ದೇಶದಿಂದ ಕೃಷ್ಣ ಬದರಿಕಾಶ್ರಮದ ಮೂಲಕ ಕೈಲಾಸ ಯಾತ್ರೆ ಮಾಡಿದಂತಹ ಘಟನೆಯನ್ನ ನೋಡ್ತಾ ಇದ್ದೇವೆ. ಅಲ್ಲಿ ಕೈಲಾಸ ಪರ್ವತದಲ್ಲಿ ಶಿವ ಮತ್ತು ಕೃಷ್ಣರಿಬ್ಬರು ಕೂಡ ಪರಸ್ಪರ ಸ್ತೋತ್ರ ಮಾಡಿಕೊಂಡಂತಹ ಘಟನೆಗಳನ್ನ ಹಿಂದಿನ ದಿವಸ ನೋಡಿದ್ದೇವೆ. 89ನೇ ಅಧ್ಯಾಯ ಭವಿಷ್ಯ ಪರ್ವದಲ್ಲಿ ಆ ಶಿವ ಅಲ್ಲಿ ಮೆರೆದಂತಹ ಋಷಿಗಳಿಗೆ ಹೀಗೆ ಹೇಳಿದ: ಎಲ್ಲ ಜ್ಞಾನಿಗಳಾದಂಥವರು, ಭಾಗವತರಾದಂಥವರು ಇಲ್ಲಿ ಆಗಮಿಸಿದ್ದೀರಿ. ಅವರೆಲ್ಲರೂ ಕೂಡ ಕೃಷ್ಣನ ಸ್ವರೂಪವನ್ನ ಹೀಗೆ ಅಂತ ನೀವು ತಿಳ್ಕೊಳ್ಳಿ. ಏತದೇವ ಪರಂ ವಸ್ತು ನೈತಸ್ಮಾತ್ ಪರಮಸ್ತಿ ವಹ ಏತದೇವ ವಿಜಾನಿಧ್ವಂ ಏತದ್ವಹ ಪರಮಂ ತಪಃ. ಈ ಕೃಷ್ಣನೇ ಪರಮ ವಸ್ತುವಾಗಿದ್ದಾನೆ. ಆ ಕೃಷ್ಣನಿಗಿಂತಲೂ ಶ್ರೇಷ್ಠವಾದಂಥ ವಸ್ತು ಮತ್ತೊಂದು ಬೇರೆ ಯಾವುದೂ ಇಲ್ಲ. ಏತದ್ವಹ ಪರಮಂ ತಪಃ. ನಿಮ್ಮ ತಪಸ್ಸು, ನಿಮ್ಮ ಧಾರ್ಮಿಕ ಆಚರಣೆ ಎಲ್ಲವೂ ಕೂಡ ಕೊನೆಗೊಳ್ಳಬೇಕಾದದ್ದು ಇವನಲ್ಲಿಯೇ. ಸರ್ವದಾ ಏಕಾಗ್ರಚಿತ್ತರಾಗಿ ನಿರಂತರವಾಗಿ ಇವನನ್ನೇ ಧ್ಯಾನ ಮಾಡಿರಿ. ಅದರಿಂದಲೇ ನಿಮಗೆ ಶ್ರೇಯಸ್ಸು, ನಿಮ್ಮ ಜನ್ಮ ಸಫಲ ಆಗುವಂಥದ್ದು ಮತ್ತು ನಿಮ್ಮ ಸನಾತನ ಧರ್ಮವೆಲ್ಲವೂ ಕೂಡ ಇದೇ ಆಗಿದೆ. ಏಷವೋ ಮೋಕ್ಷದಾತ, ಇವನೇ ನಿಮಗೆ ಮೋಕ್ಷದಾಯಕನಾಗಿದ್ದಾನೆ. ಏತದ್ವಹ ಕರ್ಮಣಾಂ ಫಲಂ, ಕೃಷ್ಣನನ್ನು ಪಡ್ಕೊಳ್ಳೋದೇನಿದೆ ಇದೇ ನಿಮ್ಮ ಎಲ್ಲ ಕರ್ಮಗಳ ಫಲವಾಗಿದೆ. ನಾನು ಹಿಂದೆ ಹೇಳಿರುವಂತೆ ತಿಳಿಯಿರಿ, ನಾತ್ರ ಕಾರ್ಯ ವಿಚಾರಣ. ನಾನು ಯಾವ ತತ್ವವನ್ನ ಇಲ್ಲಿ ಪ್ರತಿಪಾದನೆ ಮಾಡ್ತಿದ್ದೇನೆ ಇದ್ರ ಬಗ್ಗೆ ನೀವು ಮತ್ತೊಮ್ಮೆ ವಿಚಾರ ಮಾಡಬೇಕಾದಂತಹ ಅಗತ್ಯ ಏನೂ ಇಲ್ಲ. ನಾಣ್ಯೋ ಜಗತಿ ದೇವೋಸ್ತು ವಿಷ್ಣುವರ ನಾರಾಯಣಾಸ್ತರ. ಪ್ರಪಂಚದಲ್ಲಿ ಸರ್ವವ್ಯಾಪಿಯಾದಂತಹ ನಾರಾಯಣಕ್ಕಿಂತಲೂ ಅಧಿಕನಾದಂತಹ ಬೇರೊಬ್ಬ ದೇವ ಎಲ್ಲೂ ಕೂಡ ಇಲ್ಲ. ಸದಾಕಾಲದಲ್ಲಿಯೂ ಪ್ರಣವದ ಜಪವನ್ನು ಮಾಡಿ, ಓಂ ಅನ್ನುವಂಥ ಪ್ರಣವದ ಜಪವನ್ನು ಮಾಡಿ ಮತ್ತು ಕೇಶವನನ್ನು ಧ್ಯಾನಿಸಿ. ನಾಸ್ತಿ ನಾರಾಯಣಂ ವೇದಶಾಸ್ತ್ರಾತ್ ಪರಂ ನಾಸ್ತಿ ನದೈವಂ ಕೇಶವಾತ್ ಪರಂ ಉದ್ಧತ್ಯ ಭುಜ ಮುಚ್ಯತೆ. ತೋಳುಗಳನ್ನ ಮೇಲೆತ್ತಿ ನಾವು ಇದನ್ನು ಪ್ರತಿಜ್ಞೆ ಮಾಡ್ತೀವಿ. ವೇದಶಾಸ್ತ್ರಕ್ಕಿಂತ ದೊಡ್ಡದಾದಂಥ ಶಾಸ್ತ್ರವಿಲ್ಲ ಮತ್ತು ಕೇಶವನಿಗಿಂತ ಹಿರಿದಾದಂತಹ ದೈವವಿಲ್ಲ ಅಂತ ವೇದವ್ಯಾಸರು ಹೀಗೆ ಯಾವುದೋ ಒಂದು ಬೇರೆ ಪುರಾಣದಲ್ಲಿ ಹೇಳಿದ್ರು. ಅಂದ್ರೆ ನಿನ್ನೆ ದಿವಸ ಹೇಳಿದ್ನಲ್ಲ, ನಿನ್ನೆ ದಿವಸ ಈಗ ನಾವು ಹೇಳಬೇಕು ಅಂತ ಮಾಡಿದ ಘಟನೆ ನೆನಪಿಗೆ ಬರಲಿಲ್ಲ. ನಾವು ಭಾರತೀಯರು ಬೇಕಾದಷ್ಟು ತತ್ವ ವಿಚಾರ, ಧಾರ್ಮಿಕ ವಿಚಾರಗಳನ್ನು ಇತ್ಯಾದಿಗಳನ್ನು ಮಾಡ್ತೇವೆ. ಅದು ನಮ್ಮ ವೈಶಿಷ್ಟ್ಯ ಕೂಡ. ಉಳಿದ ಇಸ್ಲಾಂನಲ್ಲಾಗಲಿ ಕ್ರಿಶ್ಚಿಯಾನಿಟಿಯಲ್ಲಾಗಲಿ ಇಷ್ಟೊಂದು ಆಳವಾಗಿ ತತ್ವಜಿಜ್ಞಾಸ ಮಾಡಿದ್ದು ಕಂಡು ಬರೋದಿಲ್ಲ. ಉಳಿದ ಧಾರ್ಮಿಕ ವಿಧಿವಿಧಾನಗಳೇನಿವೆ ಆ ಧಾರ್ಮಿಕ ವಿಧಿವಿಧಾನಗಳ ಬಗ್ಗೆ ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ತಿನ್ನಬೇಕು ಮತ್ತು ಅವರ ಜೀವನ ಚರಿತ್ರೆ, ಪರಂಪರೆ ಇತ್ಯಾದಿಗಳ ಬಗ್ಗೆ ಎಲ್ಲ ವರ್ಣನೆ ಬಂದಿದ್ದಿದೆ. ತತ್ವಜಿಜ್ಞಾಸೆಯನ್ನು ಇಷ್ಟು ಆಳವಾಗಿ ಮಾಡಿದ್ದು ಅಲ್ಲೆಲ್ಲೂ ಕಂಡು ಬರೋದಿಲ್ಲ. ನಮ್ಮಲ್ಲಿ ಇಷ್ಟು ಮಾಡಿದ್ದಿದೆಯಲ್ಲ, ಆದರೂ ಇದಕ್ಕೆ ಕಳಂಕ ಹಚ್ಚುವಂಥ ಕೆಲವು ಘಟನೆಗಳು ಮೇಲಿನ ಮೇಲೆ ಕಂಡು ಬರ್ತಿರ್ತವೆ. ಹಿಂದೊಮ್ಮೆಲ್ಲ ಅದನ್ನು ಹೇಳಿದೆ. ಬೇಕಾದಷ್ಟು ಅನೇಕ ಬಾರಿ ಶೈವ ಮತ್ತು ವೈಷ್ಣವರ ಕಲಹ, ಆಮೇಲೆ ಬ್ರಾಹ್ಮಣ ಮತ್ತು ಲಿಂಗಾಯತರ ಕಲಹ ಇವೆಲ್ಲ ತಾರಕಕ್ಕೆ ಇರುತ್ತಿದೆ. ತೀರಾ ಅಸಹ್ಯ ಅನ್ನೋ ಮಟ್ಟಕ್ಕೆ ಮುಟ್ಟಿದ್ದಿದೆ. ತಾತ್ವಿಕ ಚರ್ಚೆಯನ್ನ ತೀರಾ ಸೌಮ್ಯವಾಗಿ ನಡೆಸಿಕೊಂಡು ಅದನ್ನ ಉಭಯರಿಗೂ, ವಾದಿ ಮತ್ತು ಪ್ರತಿವಾದಿಗಳು ಇಬ್ಬರಿಗೂ ಕೂಡ ಹೃದಯಂಗಮ ಆಗುವಂತೆ, ಅವರ ಮನಸ್ಸಿನಲ್ಲಿ ಯಾವುದೇ ರೋಷ ಹುಟ್ಟದಂತೆ ಆ ಕೆಲಸವನ್ನು ಮಾಡಬೇಕು. ಅದನ್ನು ಮಾಡೋದು ಬಿಟ್ಟು ರಾಗದ್ವೇಷಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅದನ್ನು ಮುಂದುವರಿಸಿಕೊಂಡು ಹೋಗಿದ್ರ ಪರಿಣಾಮಗಳು ಎಷ್ಟೆಷ್ಟು ಬಾರಿ ನಾವು ಕಾಣ್ತೀವಿ. ಹಿಂದೊಮ್ಮೆ ವ್ಯಾಸನ ತೋಳಿನ ಜಗಳ ಅಂತ ಒಮ್ಮೆ ಆಗಿತ್ತು. ಹೈಕೋರ್ಟ್ ಮೆಟ್ಲು ಕೂಡ ಏರಿತ್ತು ಅಂತ ನೆನಪಿಗೆ ಬಂತು. ಅಂದ್ರೆ ನಾವು ಏನು ಮಾಡಬೇಕು, ಜಿಜ್ಞಾಸೆಯನ್ನು ಮುಂದುವರಿಸಬೇಕು. ಆದರೆ ಅದನ್ನು ಯಾವ ಥರ ಮುಂದುವರಿಸಬೇಕು, ಯಾವ ರೀತಿಯಲ್ಲಿ ಅದನ್ನು ಮಾಡಬಾರದು ಅನ್ನೋದಕ್ಕೆ ಅದೊಂದು ದೃಷ್ಟಾಂತ ಅಷ್ಟೆ. ಭುಜಗಳನ್ನ ಮೇಲಕ್ಕೆ ಹೇಳ್ತೀವಿ, ಕೇಶವನಿಗಿಂತ ಹಿರಿದಾದ ದೈವವಿಲ್ಲ ಮತ್ತು ವೇದಶಾಸ್ತ್ರಗಳಿಗಿಂತ ದೊಡ್ಡದಾದ ಶಾಸ್ತ್ರ ಇಲ್ಲ ಅನ್ನುವಂಥ ಮಾತೇನಿದೆ. ಅದನ್ನು ಕೆಲವರು ಏನು ಮಾಡಿದ್ರು ಅಂದ್ರೆ, ಒಂದು ವ್ಯಾಸನ ತೋಳನ್ನು ತಯಾರು ಮಾಡಿದ್ರು. ಈಗೊಂದು 50-100 ವರ್ಷದ ಹಿಂದೆ ಸತ್ಯಜ್ಞಾನ ತೀರ್ಥರು ಇವರೆಲ್ಲ ಇದ್ದಾಗ ಇಂಥ ಒಂದು ಯಾವುದೋ ರಟ್ಟಿಂದ ಅಥವಾ ಅದೊಂದು ಕಟ್ಟಿಗೆ ಒಂದು ವ್ಯಾಸನ ತೋಳ ತಯಾರು ಮಾಡಿದ್ರು. ವ್ಯಾಸನ ತೋಳ ತಯಾರು ಮಾಡಿ ಅದನ್ನೊಂದು ಶವಯಾತ್ರೆ ಮಾಡಿದ್ರು. ವೇದವ್ಯಾಸದೇವರು ಈ ಥರ ಹೇಳ್ತಾರಲ್ಲ, ಕೇಶವನಿಗಿಂತ ಹಿರಿದಾದ ದೈವ ಇಲ್ಲ, ಇದಂತದ್ದು
ಅಸಂಬದ್ಧ ಅಂತ ಹೇಳಿ ಆ ವೇದವ್ಯಾಸರ ತೋಳಿಗೆ ಅವಮಾನ ಮಾಡ್ಬೇಕು ಅಂತ ಅದೊಂದು ಶವಯಾತ್ರೆ. ಅದನ್ನ ನೋಡಿದವ್ರು ಇವ್ರು ಯಾರೋ ಕೋರ್ಟಿಗೆ ತಗೊಂಡವ್ರು. ಇಂಥ ಎಲ್ಲ ಗಲಾಟೆಗಳಾಗಿತ್ತು. ಕೋರ್ಟ್ನಲ್ಲಿ ಅವಾಗ ಇದ್ದವ್ರು ಯಾರೋ ಯುರೋಪಿಯನ್ ನ್ಯಾಯಾಧೀಶರು. ಅವರು ಉಭಯ ಪಕ್ಷದವರಿಗೂ ಕೂಡ ಬುದ್ಧಿ ಹೇಳಿ ಇಂಥ ಕುಚೇಷ್ಟೆಗಳನ್ನ, ವ್ಯರ್ಥವಾದಂತಹ ಕಲಹಗಳನ್ನು ಕೋರ್ಟಿನ ಕಟ್ಟೆಗೆ ತರಬೇಡಿ ಅಂತ ಬುದ್ಧಿ ಹೇಳಿದ್ದು ಎಲ್ಲ ನಮ್ಗೆ ಕೆಲವು ಕಂಡು ಬರ್ತದೆ. ಈ ಶ್ಲೋಕ ನೋಡಿ ಅದು ನೆನಪಿಗೆ ಮಾಡ್ತಾರೆ ಅಂತ ಕೇಳಿದ್ರೆ ಅದೇ ಇರ್ಬೇಕು. ಅದನ್ನೇ ಹೇಳಿದೆ, ಬ್ರಾಹ್ಮಣರು ಲಿಂಗಾಯತರ ಜಗಳ ಅಥವಾ ಬ್ರಾಹ್ಮಣರಲ್ಲೇ ಶೈವರು ವೈಷ್ಣವರ ಜಗಳ ಎಲ್ಲ ವ್ಯರ್ಥ ಅದ. ಎಲ್ಲಾದ್ರದ್ದು ಸಂಕೇತ ಒಂದೇ. ಆ ಸಂಕೇತವನ್ನು ತಿಳ್ಕೊಳ್ಳದೆ ಈ ತರ ಕೋಲಾಹಲ ಮಾಡೋದೇನಿದೆ ಅದು ಇಬ್ಬರ ಅಜ್ಞಾನವನ್ನು ತೋರಿಸ್ತೇವೆ ಅಷ್ಟೇ. ತವ ಪ್ರಿಯತಮಾದತಿ ಪ್ರಿಯತಮಂ ಸದೈವಾಂತರಂ ಪಯಸ್ಯುಪ ಹೀರ್ತಂ ಘೃತಂ ಸ್ವಯಮಿವ ಶ್ರೀಯೋ ವಲ್ಲಭಂ ಅಂತ ನಿನ್ನೆ ಆ ಶ್ಲೋಕ ಹೇಳಿದೆ. ಶಿವನಲ್ಲಿ ವಿಷ್ಣು ಅಂತರ್ಗತನಾಗಿದ್ದಾನೆ, ಹಾಲಿನಲ್ಲಿ ತುಪ್ಪ ಅಡಗಿರುವಂತೆ. ಅದನ್ನ ತಿಳ್ಕೊಳ್ಳದೆ ಅವರಿಬ್ಬರನ್ನು ಭಿನ್ನರು ಅಂತ ತಿಳ್ಕೊಂಡು ಪರಸ್ಪರ ಕೋಲಾಹಲ ಮಾಡ್ತಾರಲ್ಲ, ಪರಸ್ಪರ ಕಲಹ ಮಾಡ್ತಾರಲ್ಲ, ಶಠಹೃದಹ ಅಂತ ಹೇಳ್ತಾರೆ ನಾರಾಯಣ ಪಂಡಿತಾಚಾರ್ಯ. ಇಬ್ರು ಕೂಡ ಮೂರ್ಖರು, ಶುಂಠರು, ಬುದ್ಧಿ ಇಲ್ಲದವರು ಅಂತ ಅವ್ರನ್ನ ನಿಂದೆ ಮಾಡಿದ್ದಿದೆ. ಈಗ ಈ ಶ್ಲೋಕ ನೋಡಿ ಅದು ನೆನಪಿಗೆ ಬಂತಷ್ಟೆ. ನಾಣ್ಯೋ ಜಗತಿ ದೇವೋಸ್ತಿ ವಿಷ್ಣುವ್ರ ನಾರಾಯಣಾಸ್ಪರ ಅನ್ನೋ ಶ್ಲೋಕ ನೋಡಿ ಅದು ನೆನಪಿಗೆ ಬಂತು. ಭವನಾಶಮಯಂ ದೇವ ಕರಿಷ್ಯತಿ ದೃಢಂ ಹರಿಹಿ. ಈ ಹರಿಯೇ ನಿಮ್ಮ ಸಂಸಾರದ ಬಂಧನವನ್ನು ದೃಢವಾಗಿ ಕತ್ತರಿಸಿ ಹಾಕುವಂಥವನು. ದೇಶ ಸಂಸಾರ ವಿಭವಂ ನಾಶಯತಿ ಓ ಗುರುಹು. ಇವನೇ ನಿಮಗೆ ಗುರುವಾಗಿದ್ದಾನೆ ಮತ್ತು ಸಂಸಾರದ ಕತ್ತಲೆಯನ್ನು ನಾಶಪಡಿಸಿ ಬೆಳಕನ್ನು ಕೊಡುವಂಥ ದೊಡ್ಡ ದೈವ ಇವನೇ ಆಗಿದ್ದಾನೆ. ನಿಮ್ಮ ಮನಸ್ಸನ್ನು ನೀವು ಸಂಯಮಗೊಳಿಸಿರಿ, ಅದರಿಂದ ಅಂತಃಕರಣ ಶುದ್ಧ ಆಗ್ತದೆ. ಅಂತಃಕರಣ ಶುದ್ಧ ಆದವನಿಗೆ ಭಗವಂತನ ಸಾಕ್ಷಾತ್ಕಾರ ಆಗಬಹುದು. ಧ್ಯಾತ್ವಾ ಮಾಂ ಸರ್ವಯತ್ನೇನ ತಥೋ ಜಾನೀತ ಕೇಶವಂ. ನನ್ನನ್ನು ಮೊದಲು ಸರ್ವ ಪ್ರಯತ್ನದಿಂದಲೂ ಧ್ಯಾನ ಮಾಡಿರಿ, ಅದಾದ್ಮೇಲೆ ಕೇಶವನ ಅಂದ್ರೆ ವಿಷ್ಣುವಿನ ನಿಜ ಸ್ವರೂಪವನ್ನು ತಿಳ್ಕೊಳ್ಳಿ. ಉಪಾಸ್ಯೋಹಂ ಸದಾಭಿಪ್ರಾಹ ಉಪಾಸ್ಯಸ್ಮಿನ್ ಹರೌ ಸ್ಮೃತಃ. ಉಪಾಸ್ಯ ದೇವನಾದಂಥ ಹರಿಯಲ್ಲಿ ನೀವು ನನ್ನನ್ನು ಆರಾಧನೆ ಮಾಡಿ, ನನ್ನಲ್ಲಿ ಹರಿಯನ್ನು ಆರಾಧನೆ ಮಾಡಿ, ಹರಿಯಲ್ಲಿ ನನ್ನನ್ನು ಆರಾಧನೆ ಮಾಡಿ. ಉಪಾಯೋಯಂ ಮಯಾ ಪ್ರೋಕ್ತಃ ನಾತ್ರ ಸಂದೇಹ ಇತ್ಯಪಿ. ಇದರ ಬಗ್ಗೆ ಯಾವುದೇ ಸಂದೇಹವನ್ನು ಕೂಡ ನೀವು ಮಾಡಬೇಕಾಗಿಲ್ಲ. ಭಗವಂತನಾಥ ಶಂಕರ ಹೀಗೆ ಹೇಳಿದ ಮೇಲೆ ಅಲ್ಲಿ ನೆರೆದಿದ್ದಂಥ ಸಮಸ್ತ ಮುನಿಗಳು ಕೂಡ ಆ ಶಿವನ ಉಪದೇಶವನ್ನು ಯಥಾವತ್ತಾಗಿ ಗ್ರಹಣ ಮಾಡಿದ್ರು ಮತ್ತು ತಮ್ಮ ಮನಸ್ಸಿನಲ್ಲಿರುವಂತಹ ಸಂದೇಹಗಳನ್ನೆಲ್ಲರೂ ಕೂಡ ಬಗೆಹರಿಸಿಕೊಂಡ್ರು. ಅದಾದ್ಮೇಲೆ ಕೈ ಜೋಡಿಸಿ ಆ ಶಂಕರನಿಗೆ ಹೇಳಿದರು, ಭಗವಂತನೇ ನೀನು ಏನು ಹೇಳ್ತಾ ಇದ್ದಿ ಅದೆಲ್ಲವೂ ಸರಿಯಾಗೇ ಇದೆ, ನಮ್ಮ ಮನಸ್ಸಿನಲ್ಲಿದ್ದಂಥ ಸಂಶಯ ಎಲ್ಲವೂ ದೂರವಾಗಿದೆ, ನೀನು ಹೇಳಿದಂಥ ಈ ಸಿದ್ಧಾಂತವನ್ನು ನಾವು ಅಂಗೀಕಾರ ಮಾಡ್ತೀವಿ. ಈ ರಹಸ್ಯವನ್ನು ತಿಳಿಯೋ ಸಲುವಾಗಿ ನಾವೆಲ್ಲರೂ ಇಲ್ಲಿಗೆ ಬಂದಿದ್ದೀವಿ. ಋಷಿಗಳು, ದೇವತೆಗಳು, ಮುನಿಗಳು, ಬಿಟ್ಟರು ಎಲ್ಲರೂ ಕೂಡ ಇಲ್ಲಿ ಬಂದಿದ್ದೇ ಈ ಕಾರಣಕ್ಕಾಗಿ. ಇಲ್ಲೇನು ಹರಿಹರನ ಸಮಾಗಮ ಆಯ್ತಲ್ಲ ಇಂಥ ಒಂದು ಪವಿತ್ರ ಕ್ಷೇತ್ರದಲ್ಲಿ, ಈ ಹರಿಹರನ ಸಮಾಗಮದಿಂದಾಗಿ ನಮ್ಮಲ್ಲಿ ನೆಲೆಸಿದ್ದಂಥ ಮಹಾಮೋಹ ಅದು ನಷ್ಟವಾಗಿ ಹೋಯಿತು. ನೀನು ಹೇಳಿದಂತೆ ನಡ್ಕೊಂಡ್ರೆ ಅದು ನನಗೆ ಪರಮ ಕಲ್ಯಾಣದಾಯಕ. ಹೀಗೆ ಹೇಳಿ ಹರಿ ಮತ್ತು ಹರನಿಗೆ ಇಬ್ಬರಿಗೂ ಕೂಡ ನಮಸ್ಕಾರ ಮಾಡಿ ಋಷಿ ಮುನಿಗಳು ಸಂತೋಷ ಪಟ್ಟರು. ಋಷಿ ಮುನಿಗಳು ಎಲ್ಲರಿಗೂ ಕೂಡ ಅದು ಗೊತ್ತೇ ಇತ್ತು, ಅದು ಯಾವುದು ಗೊತ್ತಿಲ್ಲದಂಥ ವಿಷಯವಲ್ಲ. ಆದರೂ ಕೂಡ ಆ ಶಂಕರನ ಉಪದೇಶದಿಂದ ಮತ್ತವರಿಗೆ ಆ ಜ್ಞಾನ ದೃಢ ಆಯ್ತಷ್ಟೆ. ಹಿಂದೊಮ್ಮೆ ಅದನ್ನು ಹೇಳಿದ್ದೆ, ತಾತ್ವಿಕ ಜ್ಞಾನ ಏನಿದೆಯಲ್ಲ, ನಮಗೆ ಬಂದಿರುವಂಥ ತಾತ್ವಿಕ ಜ್ಞಾನ ಇದೆಲ್ಲ ಹಣತೆಯ ದೀಪದಂತೆ. ಜೋರಾಗಿ ಗಾಳಿ ಬೀಸಿದಾಗ ಹಣತೆಯ ದೀಪ ಆರಿ ಹೋಗೋ ಸಾಧ್ಯತೆ ಹೆಚ್ಚು. ಹಾಗಾಗಿ ನಮಗೆ ದೊರೆತಿರುವಂತಹ ದೀಪ ಏನಿದೆ ಆ ದೀಪವನ್ನು ನಾವು ಸರ್ವ ಪ್ರಯತ್ನದಿಂದಲೂ ಮತ್ತಷ್ಟು ಪ್ರಜ್ವಲನಶೀಲ ಆಗಿರುವಂತೆ ನೋಡ್ಕೊಳ್ಬೇಕು. ಸತತವಾಗಿ ಶ್ರವಣ ಮನನ ಇತ್ಯಾದಿಗಳನ್ನು ಮಾಡಬೇಕು. ಅದಕ್ಕಾಗಿ ಎಲ್ಲ ಕಥೆಗಳಷ್ಟೇ. ಮುಂದೆ 90ನೇ ಅಧ್ಯಾಯದಲ್ಲಿ ಶಂಕರ ಮಾಡಿದಂಥ ಕೃಷ್ಣನ ಸ್ತೋತ್ರವನ್ನು ನೋಡ್ತೀವಿ. ನಮೋ ಭಗವತೆ ತುಭ್ಯಂ ವಾಸುದೇವಾಯ ಧೀಮತೆ ಯಸ್ಯ ಭಾಷಾ ಜಗತ್ಸರ್ವಂ ಭಾಸತೆ ನಿತ್ಯಮಚ್ಯುತ. ಧೀಮಂತನಾದ ವಾಸುದೇವನೇ, ನಿನ್ನ ಪ್ರಕಾಶದಿಂದ ಈ ಜಗತ್ತೆಲ್ಲವೂ ಪ್ರಕಾಶಮಾನವಾಗಿದೆ. ಅಂಥ ನಿನಗೆ ನಾನು ನಮಸ್ಕಾರ ಮಾಡ್ತೇನೆ. ಚಂದ್ರನು ತನ್ನ ಶೀತಲವಾದಂತಹ ಕಿರಣಗಳಿಂದ ಈ ಜಗತ್ತೆಲ್ಲವನ್ನು ಕೂಡ ಬೆಳಗುತ್ತಾನೆ ಮತ್ತು ಜಗತ್ತೆಲ್ಲವನ್ನು ತಂಪಾಗಿರ್ತಾನೆ. ಆ ಚಂದ್ರನಲ್ಲಿ ಇರುವಂತಹ ಈ ಹರಿಗೆ
ನಾನು ನಮಸ್ಕಾರ ಮಾಡ್ತೇನೆ. ಯಸ್ ಪ್ರಜಾ ಪ್ರೀಣಯತ್ಯೇಕಃ ವಿಶ್ವಾತ್ಮ ಭೂತ ಭಾವನಃ, ಎಲ್ಲರಲ್ಲಿಯೂ ಸಾಕ್ಷಿಯಾಗಿ ನೆಲೆಸಿರುವಂತಹ ಈ ಹರಿಯೇ ಎಲ್ಲ ಪ್ರಜೆಗಳನ್ನ ಸಂಪ್ರೀತರನ್ನಾಗಿರ್ತಾನೆ. ನಮ ಸರ್ವಾತ್ಮನೇ ದೇವ ನಮೋ ವಾದಾತ್ಮನೇ ಹರೇ, ಎಲ್ಲ ಋಗ್ವೇದ ಯಜುರ್ವೇದ ಸಾಮವೇದ ಮೊದಲಾದಂಥ ಎಲ್ಲ ವೇದಗಳ ಸ್ವರೂಪನಾದವನು ಕೂಡ ನೀನೇ ಆಗಿದ್ದಿ. ಯೋ ದಧಾರ ಕರೇಣಾಸು ಕುಶ ಚೀರಾದಿಯತ್ಸದ, ತನ್ನ ಕೈಯಲ್ಲಿ ದರ್ಭೆ ನಾರುಮಡಿ ಇತ್ಯಾದಿಗಳನ್ನು ಧಾರಣೆ ಮಾಡಿರುವಂಥವನು ಮತ್ತು ಸಮಸ್ತ ವೇದಗಳನ್ನು ಧರಿಸಿರುವಂಥವನು ಅಂತ ಬ್ರಹ್ಮಸ್ವರೂಪನಾದಂತಹ ನಿನಗೆ ನಾನು ನಮಸ್ಕರಿಸ್ತೇನೆ. ಇಂಥ ರೂಪ ನಾವು ಬೇರೆ ಕಡೆಯಲ್ಲಿ ನೋಡಿದ್ದಿಲ್ಲ, ಇದೊಂದು ಸ್ವಲ್ಪ ವಿಶಿಷ್ಟವಾದ ರೂಪ. ವೇದವ್ಯಾಸರು ಕೂಡ ಋಷಿಗಳೇ ಆದ್ರೂ ಅವ್ರ ಕೈಗಳಲ್ಲಿ ದರ್ಭೆ ನಾರುಮಡಿ ಇತ್ಯಾದಿಗಳನ್ನು ನೋಡಿದ್ದಿಲ್ಲ. ಈ ಯೋಗ ಪಟ್ಟಿಕಾ ಅಂತೇಳಿ ವೇದವ್ಯಾಸರ ದೇವರು ಬ್ರಹ್ಮಸೂತ್ರಗಳನ್ನ ಉಪದೇಶ ಮಾಡುವಾಗ ಮತ್ತು ಉಳಿದ ಋಷಿಮುನಿಗಳಿಗೆ ಅದನ್ನೆಲ್ಲ ಆ ಜ್ಞಾನವನ್ನು ಕೊಡುವಾಗ ಯೋಗ ಪಟ್ಟಿಕ, ಅಚಲಾಸನ ಯೋಗ ಪಟ್ಟಿಕ, ಶರೀರ ಸ್ಥಿರವಾಗಿರ್ಬೇಕು ಅಂತ ಹೇಳಿ ಈಗ ನಾವು ಕುತ್ಕೊಂಡಿದ್ದೇವಲ್ಲ ಈ ಭಂಗಿಯಲ್ಲಿ ಕುತ್ಕೊಂಡಿರೋದಿಲ್ಲ ಅವರು. ನಿಮ್ಗೆ ಆ ಭಂಗಿಯನ್ನು ಸರಿಯಾಗಿ ನೀವು ನೆನಪು ಮಾಡ್ಕೊಳ್ಬೇಕಾದ್ರೆ ಅಯ್ಯಪ್ಪನ ಭಂಗಿ ನೋಡಿರ್ತೀರಲ್ಲ, ಆ ಭಂಗಿಯಲ್ಲಿ ಕುತ್ಕೊಂಡಿರ್ತಾರೆ ವೇದವ್ಯಾಸ. ಕೂತ್ಕೊಂಡು ಒಂದು ಪಟ್ಟಿಯನ್ನ ಈಗ ಎರಡು ಮೊಣಕಾಲುಗಳಿಗೆ ಹಾಕೊಂಡಿರ್ತಾರೆ. ಅದಕ್ಕಾಗಿ ನಿಮ್ಗೆ ಆ ಭಂಗಿ ನೆನಪಿಗೆ ಬರಲಿ ಅಂತ ಹೇಳಿ ಅಯ್ಯಪ್ಪನ ಭಂಗಿ ಅಂತ ಹೇಳಿದಷ್ಟೇ. ಅದಕ್ಕೆ ಅಚಲಾಸನ ಅಂತ ಕರೀತಾರೆ. ಅಚಲಾಸನ ಯೋಗ ಪಟ್ಟಿಕ ಅಂತ ಸುಮಧ್ವಿಜಯದಲ್ಲಿ ಅದನ್ನು ವರ್ಣನೆ ಮಾಡಿದ್ದೀವಿ. ಅಲ್ಲೂ ಕೂಡ ಕೈಯಲ್ಲಿ ಗ್ರಂಥಗಳ ವರ್ಣನೆ ಇದೆ, ಜ್ಞಾನ ಮುದ್ರೆಯ ವರ್ಣನೆ ಇದೆ. ಅಷ್ಟು ಬಿಟ್ಟು ನಾರುಮಡಿ ಮತ್ತು ದರ್ಭೆ ಇತ್ಯಾದಿಗಳ ವರ್ಣನೆ ಆಗಲಿಲ್ಲ. ಇದೊಂದು ವಿಶಿಷ್ಟವಾದಂತಹ ವರ್ಣನೆ. ಒಂದು ಕೈಯಲ್ಲಿ ದರ್ಭೆ ಇದೆ, ಮತ್ತೊಂದು ಕೈಯಲ್ಲಿ ಸಕಲ ವೇದಗಳಿವೆ, ನಾರುಮಡಿಯನ್ನು ಧರಿಸಿದ್ದಾನೆ ಅಂತ ಬ್ರಹ್ಮಸ್ವರೂಪನಾದ ನಿನಗೆ ನಮಸ್ಕಾರ. ನೀನು ಆದಿಯಲ್ಲಿ ಮೂಲ ಪ್ರಕೃತಿಯಲ್ಲಿ ಅಡಗಿಕೊಂಡಿದ್ದು ಆ ಸತ್ವರ್ಗ ತಮೋಗುಣಗಳು ಸಮಾನಾವಸ್ಥೆಯಲ್ಲಿದ್ದವು. ಸಮಾನಾವಸ್ಥೆಯಲ್ಲಿದ್ದಾಗ ಸೃಷ್ಟಿ ಆಗಲಾರದು. ಆ ಸಮಾನಾವಸ್ಥೆಯಲ್ಲಿದ್ದಂತಹ ಸತ್ವ ಮತ್ತು ರಜಸ್ ತಮೋಗುಣಗಳನ್ನ ಸಮಾನಾವಸ್ಥೆ ಬಿಟ್ಟು ಹೊರಬರುವಂತೆ ಮಾಡಿ ಪ್ರಕೃತಿಯಿಂದ ಮಹತ್ತತ್ವ ಅಹಂಕಾರ ತತ್ವ ಹೀಗೆ ಸೃಷ್ಟಿ ಮುಂದುವರಿಯಂತೆ ನೀನು ಮಾಡಿದೆ. ಅಪಾಂ ರಸಾಯ ಸರ್ವತ್ರ ಪ್ರಾಣಿನಾಂ ಸುಖ ಹೇತವೇ, ಎಲ್ಲ ಪ್ರಾಣಿಗಳಿಗೂ ನೀನು ಸುಖ ಸ್ವರೂಪನಾಗಿದ್ದಿ, ವಿಶ್ವಸ್ವರೂಪನಾಗಿದ್ದಿ. ತೇಜಸ್ಸಿನಲ್ಲಿ ಸೂರ್ಯ ಸದಸ್ಯನಾಗಿದ್ದಿ, ಕಿರಣಗಳಿಂದ ಸದಾಕಾಲದಲ್ಲಿ ಕೂಡ ಸಮಸ್ತ ಜಂತುಗಳಿಗೂ ಹಿತಕಾರನಾಗಿದ್ದಿ ಅಂತ ನಿನಗೆ ನಾನು ನಮಸ್ಕಾರ ಮಾಡ್ತೇನೆ. ಯೋ ದಧಾರ ಜಗತ್ಸರ್ವಂ ಮಾಯಾ ಮಾನುಷ ದೇಹವಾನ್, ಮಾಯೆಯಿಂದ ಮಾನುಷ ದೇಹವನ್ನು ಸ್ವೀಕಾರ ಮಾಡಿ ನೀನು ಈ ಜಗತ್ತೆಲ್ಲವನ್ನು ಕೂಡ ಧಾರಣೆ ಮಾಡಿದ್ದಿ. ಹರಾಯ ಹರಿರೂಪಾಯ ಬ್ರಹ್ಮಣೇ ಬ್ರಹ್ಮದಾಯನೆ, ನೀನು ಹರನಾಗಿದ್ದಿ, ಹರಿಯೂ ಆಗಿದ್ದಿ, ಹರಿರೂಪನಾದಂತ ಹರ ನೀನಾಗಿದ್ದಿ. ನಮೋ ಬ್ರಹ್ಮವಿದೇ ತುಭ್ಯಂ ಬ್ರಹ್ಮ ಬ್ರಹ್ಮಾತ್ಮನೇ ನಮಃ. ನಮಃ ಸಹಸ್ರ ಶಿರಸೆ, ಪುರುಷ ಸೂಕ್ತದಲ್ಲಿ ಹೇಳಿದಂತೆ ಸಹಸ್ರ ತಲೆಗಳಿದ್ದವನು, ಸಹಸ್ರ ಕಿರಣಗಳಿದ್ದವನು, ಸಹಸ್ರ ವಕ್ತಗಳಿದ್ದವನು ಮತ್ತು ಸಹಸ್ರ ಕಣ್ಣುಗಳಿದ್ದವನು ನೀನು. ವಿಶ್ವನಾದವನು, ವಿಶ್ವರೂಪನಾದವನು. ಇಂದ್ರಿಯಾಯ ಇಂದ್ರಿಯ ರೂಪಾಯ ವಿಷಯಾಯ ಸದಾಹರೇ ನಮೋಶ್ವ ಶಿರಸೆ ತುಭ್ಯಂ ವೇದಾಭರಣ ರೂಪಿಣೆ. ಹೈಗ್ರೀವ ರೂಪಿಯಾದಂಥ ಭಗವಂತನ ಸ್ತೋತ್ರ ಇಲ್ಲಿ ಮಾಡಿದ್ದಿದೆ. ನೀನು ಇಂದ್ರಿಯ ರೂಪನಾಗಿದ್ದಿ ಮತ್ತು ವಿಷಯ ಸ್ವರೂಪನೂ ಆಗಿದ್ದಿ. ಇಂದ್ರಿಯಗಳು ವಿಷಯ ಪದಾರ್ಥಗಳ ಜೊತೆಗೆ ಸಂಪರ್ಕ ಪಡ್ಕೊಂಡು ಆತ್ಮನಿಗೆ ಸುಖ ದುಃಖವನ್ನು ಕೊಡುವಂತಹ ಪ್ರಕ್ರಿಯೆ ಏನಿದೆ, ಆ ಪ್ರಕ್ರಿಯೆಗೆಲ್ಲದಕ್ಕೂ ಕೂಡ ಒಳಗೆ ಅಂತರ್ಗತನಾಗಿದ್ದು ಪ್ರೇರಕರಾದವನು ನೀನೇ. ವೇದಗಳೇ ನಿನಗೆ ಆಭರಣ ಮತ್ತು ವೇದ ಸ್ವರೂಪನಾಗಿದ್ದಿ. ನಮೋಶ್ವ ಶಿರಸೆ, ಅಶ್ವಶಿರಸ್ ನೀನು, ಹಯಗ್ರೀವ ರೂಪವುಳ್ಳವನು. ಇವತ್ತು ಸಾಂದರ್ಭಿಕವಾಗಿ ಹಯಗ್ರೀವ ಜಯಂತಿ. ಹಯಗ್ರೀವ ರೂಪದಿಂದ ಭಗವಂತ ಪ್ರಕಟಿತನಾಗಿ ಜ್ಞಾನವನ್ನು ಕೊಟ್ಟದ್ದು ಮತ್ತು ವೇದಗಳನ್ನ ಎಲ್ಲರಿಗೂ ಕೂಡ ಉಪದೇಶ ಮಾಡಿದಂಥ ದಿನ ಅದು. ನಮೋಗ್ನಿಪತಯೇ ತುಭ್ಯಂ ಜ್ಯೋತಿಷಾಂ ಪತಯೇ ನಮಃ, ನೀನು ಅಗ್ನಿಪತಿಯಾಗಿದ್ದಿ ಮತ್ತು ಎಲ್ಲ ನಕ್ಷತ್ರಗಳಿಗೂ ಅಧಿಪತಿಯಾಗಿದ್ದಿ. ಸೋಮನಾಗಿದ್ದಿ, ಶೀತಾತ್ಮನಾಗಿದ್ದಿ, ಯಜ್ಞ ಸ್ವರೂಪನಾಗಿದ್ದಿ, ಹವಿಸ್ವರೂಪನಾಗಿದ್ದಿ. ನಮಃ ಪ್ರಣವ ದೇಹಾಯ, ನಿನ್ನ ಇಡೀ ಶರೀರವೇ ಓಂಕಾರ ಸ್ವರೂಪವಾಗಿದೆ. ಕ್ಷರಾಯ ಅತಿ ಅಕ್ಷರಾಯ, ನೀನು ಕ್ಷರನೂ ಆಗಿದ್ದಿ, ಅಕ್ಷರನೂ ಆಗಿದ್ದಿ. ಕ್ಷರ ಅಂದ್ರೆ ಈ ಜಗತ್ತೆಲ್ಲವೂ ಕೂಡ. ದ್ವಾವಿಮೋ ಪುರುಷವು ಲೋಕೆ ಕ್ಷರಶ್ಚಾಕ್ಷರೇವಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಉತ್ತಮ ಪುರುಷಸ್ವನ್ಯ ಪರಮಾತ್ಮೇತ್ಯುರಾಹೃತ ಅಂತ ಭಗವದ್ಗೀತೆ. ಹಾಗಾಗಿ ಈ ಜಗತ್ತಿನಲ್ಲಿ ಪುರುಷರು ಅಂತ ಏನಿದ್ದಾರಲ್ಲ, ಪುರುಷರು ಇಬ್ಬರು, ದ್ವಾವಿಮೋ ಪುರುಷವು, ಒಬ್ಬ ಕ್ಷರ ಮತ್ತೊಬ್ಬ ಅಕ್ಷರ. ನಾವೆಲ್ಲರೂ ಕ್ಷರರು. ಕೂಟಸ್ಥಃ ಅಕ್ಷರ ಉಚಿತೆ. ಲಕ್ಷ್ಮೀದೇವಿ ಏನಿದ್ದಾಳಲ್ಲ ಆಕೆ ಅಕ್ಷರ ಪುರುಷಳು. ಅವಳು ಸ್ತ್ರೀಯಾದ್ರೂ ಕೂಡ
ಅದೊಂದು ಪುರುಷಳು ಅಂತ ಹೇಳೋದಿದೆ. ಹಾಗಾಗಿ ಆಕೆ ಅಕ್ಷರಗಳು, ಯಾಕೆಂದ್ರೆ ಕೂಟಸ್ಥಳಗಳು. ನಮ್ಮಂತೆ ಸಂಸಾರ ಬಂಧನ ಇತ್ಯಾದಿಗಳಿಲ್ಲ, ನಿತ್ಯ ಮುಕ್ತಳು ಅಂತ ಒಂದು ವರ್ಣನೆ ಮಾಡೋದ್ರಿಂದ ಆಕೆ ಕೂಟಸ್ಥಳ ಆದವಳು ಅಕ್ಷರ ಪುರುಷ ಅಂತ ಅವಳನ್ನು ಕರೀತಾರೆ. ನಾವು ಕ್ಷರ ಪುರುಷರು. ಈ ಕ್ಷರ ಪುರುಷ ಮತ್ತು ಅಕ್ಷರ ಪುರುಷ ಇಬ್ಬರನ್ನು ಮೀರಿ ನಿಂತವನು ಪುರುಷೋತ್ತಮ. ಪುರುಷೋತ್ತಮ ಅಂತ ಕರೆಸ್ಕೊಳ್ಳಿಕ್ಕೆ ಕಾರಣ ಅದೇ, ಈ ಎಲ್ಲ ಪುರುಷರನ್ನು ಮೀರಿ ನಿಂತವನಾದ್ದರಿಂದ. ವೇದಾಯ ವೇದರೂಪಾಯ ಶಸ್ತ್ರಿನೇ ಶಸ್ತ್ರರೂಪಿಣೆ ಗದಿನೇ ಖಡ್ಗಿನೇ ತುಭ್ಯಂ ಶಂಖಿನೇ ಚಕ್ರಿನೇ ನಮಃ. ಬುದ್ಧಿಪ್ರಿಯಾಯ, ನೀನು ಬುದ್ಧಿಪ್ರಿಯನಾಗಿದ್ದಿ, ಎಲ್ಲರಿಗೂ ಜ್ಞಾನವನ್ನು ಕೊಡುವಂಥವನು ನೀನೇ ಆಗಿದ್ದಿ. ಹರಯೇ ವಿಷ್ಣವೇ ತುಭ್ಯಂ, ನೀನು ಹರಿಯೂ ಆಗಿದ್ದಿ ವಿಷ್ಣುವೂ ಆಗಿದ್ದಿ. ಸರ್ವಾತ್ಮನೇ ಗುರುವು. ನಮಸ್ತೆ ಯಜ್ಞ ಸೂಕರ, ಯಜ್ಞ ವರಾಹ ಸ್ವರೂಪನಾದವನೇ ನಿನಗೆ ನಮಸ್ಕಾರ. ನಮೋ ವಿಷ್ಣು ನಮೋ ವಿಷ್ಣು ನಮೋ ವಿಷ್ಣು ನಮೋ ಹರೇ. ನಮಸ್ತೆ ವಾಸುದೇವಾಯ ವಾಸುದೇವಾಯ ಧೀಮತೆ. ನಮಃ ಕೃಷ್ಣಾಯ ಕೃಷ್ಣಾಯ ಸರ್ವಾವಾಸ ನಮೋ ನಮಃ. ನಮೋ ಭೂಯೋ ನಮಸ್ತೆಸ್ತು ಪಾಹಿ ಲೋಕಾನ್ ಜನಾರ್ದನ. ಜಗತ್ತೆಲ್ಲವನ್ನು ಕೂಡ ನೀನು ಕಾಪಾಡುವಂತ ಆ ಶಿವ ಕೃಷ್ಣನನ್ನು ಕೇಳ್ಕೊಂಡ. ಅದಾದ್ಮೇಲೆ ಅಲ್ಲಿ ನೆರೆದಿರುವಂತಹ ಮುನಿಗಳಿಗೆ ಮತ್ತೊಮ್ಮೆ ಹೇಳಿದ, ಇದಂ ಸ್ತೋತ್ರ ಮಧೀಯಾನಾಹ ನಿತ್ಯಂ ವ್ರಜತ ಕೇಶವಂ. ಈ ಸ್ತೋತ್ರವನ್ನು ನಿತ್ಯವೂ ಕೂಡ ನೀವು ಪಾರಾಯಣ ಮಾಡಿರಿ ಮತ್ತು ಕೃಷ್ಣನನ್ನ ಶರಣನನ್ನಾಗಿ ಸ್ವೀಕರಿಸಿರಿ. ಯಾವ ಮನುಷ್ಯರು ಈ ಪಾಪನಾಶಕವಾದಂತಹ ಈ ಸ್ತೋತ್ರವನ್ನು ತಮ್ಮ ಹೃದಯದಲ್ಲಿ ಧಾರಣೆ ಮಾಡ್ಕೋತಾರೆ, ಅವರಿಗೆ ಹರಿಯು ಪ್ರಸನ್ನನಾಗ್ತಾನೆ. ಈ ಸ್ತೋತ್ರವನ್ನ ತಾವು ಪಾರಾಯಣ ಮಾಡುವವರಿಗೆ ಮತ್ತು ಭಕ್ತಿ ಭಾವದಿಂದ ಅದನ್ನು ಶ್ರವಣ ಮಾಡುವವರಿಗೂ ಕೂಡ ಅದರಿಂದ ಶ್ರೇಯಸ್ಸು. ಶ್ರೇಯೋ ದಾಸ್ಯತಿ ಧರ್ಮಾತ್ಮ ನಾತ್ರ ಕಾರ್ಯ ವಿಚಾರಣ. ಅವಶ್ಯಂ ಮನಸಾಧ್ಯಾತಂ ಕೇಶವಂ ಭಕ್ತವತ್ಸಲಂ. ಶ್ರೇಯಃ ಪ್ರಾಪ್ತುಂ ಯದಿಚ್ಛಂತಿ ಭವಂತಃ ಶಂಸಿತವ್ರತಾಃ. ಶ್ರೇಯಸ್ಸನ್ನು ನೀವು ಹೊಂದಲಿಕ್ಕೆ ಅಪೇಕ್ಷೆ ಪಡುವುದಾದ್ರೆ ಕೃಷ್ಣನನ್ನು ಮನಸ್ಸಿನಿಂದ ಧ್ಯಾನ ಮಾಡಿರಿ. ಹೀಗೆ ಋಷಿಮುನಿಗಳಿಗೆ ಉಪದೇಶ ಮಾಡಿ ರುದ್ರ ಅಲ್ಲಿಂದ ಉಮಾದೇವಿಯೊಡನೆ ತನ್ನ ಪ್ರಮಥ ಗಣಗಳ ಜೊತೆಗೆ ಸೇರಿಕೊಂಡವನಾಗಿ ಅಂತರ್ಭಾವ ಹೊಂದಿದ. ಋಷಿಮುನಿಗಳಲ್ಲಿಯೂ ಕೂಡ ಕೃಷ್ಣನಿಗೆ ನಮಸ್ಕಾರ ಮಾಡಿದರು ಮತ್ತು ಅವರು ಪರಮ ವಿಸ್ಮಿತರಾದರು. ಮುಂದೆ ತಮ್ಮ ತಮ್ಮ ಅನುಯಾಯಿಗಳೊಂದಿಗೆ ಆ ದೇವತೆಗಳು ಮತ್ತು ಋಷಿಮುನಿಗಳೆಲ್ಲರೂ ಕೂಡ ತಮ್ಮ ತಮ್ಮ ಭವನಕ್ಕೆ ತೆರಳಿದರು. ಅಲ್ಲಿಗೆ 90ನೇ ಅಧ್ಯಾಯ ಮುಕ್ತಾಯವಾಗಿದೆ. 91ನೇ ಅಧ್ಯಾಯದಲ್ಲಿ ವೈಶಂಪಾಯನರು ಕೃಷ್ಣನಿಗೆ ಆ ಕಥೆಯನ್ನು ಜನಮೇಜಯನಿಗೆ ಮುಂದಿನ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಈ ಅತ್ಯಂತ ಒಂದು ಸಂದರ್ಭದಲ್ಲಿ, ಅತ್ಯಂತ ಮೊದಲಿನ ಒಂದು ಸಂದರ್ಭ ತಾತ್ಪರ್ಯದಲ್ಲಿ ಬಂದಂತೆ ಹರಿವಂಶದ ಕಥೆ ನಾವು ಈಗೇನು ನೋಡ್ತಿದ್ದೇವಲ್ಲ, 90ನೇ ಅಧ್ಯಾಯದಲ್ಲಿ ಶಿವ ಅಲ್ಲಿಂದ ಹೊರಟು ಹೋದ ಅಂತ ಕಥೆ ಇದೆ. ಯಾಕೆ ತಪಸ್ಸು ಮಾಡ್ತಾ ಇದ್ದೀವಿ? ಮಗ ಬೇಕು ಅಂತ ಏನಾದ್ರು ಕಾರಣದಿಂದ ನೀನು ತಪಸ್ಸು ಮಾಡೋದಾದ್ರೆ ಆ ಅಪೇಕ್ಷೆಯನ್ನು ಬಿಟ್ಟು ಬಿಡು. ಯಾಕೆಂದ್ರೆ ನಿನಗೇನು ಹಿಂದೆ ಪ್ರದ್ಯುಮ್ನ ಅನ್ನೋ ಮಗ ಹುಟ್ಟಿದ್ನಲ್ಲ, ಆ ಪ್ರದ್ಯುಮ್ನ ಅನ್ನೋ ಮಗ ಹುಟ್ಟಿದ್ದೇ ನನ್ನ ಆಶೀರ್ವಾದದಿಂದಲೇ. ಹಿಂದೆ ನಿಮಗೆ ಮಗನನ್ನು ಕೊಟ್ಟು ಬಿಟ್ಟಿದ್ದೇನೆ, ಹಾಗಾಗಿ ಆ ಅಪೇಕ್ಷೆಯನ್ನು ಬಿಟ್ಟು ಬಿಡು ಅಂತ ಶಿವ ಹೇಳಿದ್ದ. ಹೇಳಿ ಕೃಷ್ಣನನ್ನು ಸ್ತೋತ್ರ ಮಾಡಿ ಹೊರಟು ಹೋದ ಅನ್ನೋರಿಗೆ 90ನೇ ಅಧ್ಯಾಯ ಮುಕ್ತಾಯ ಆಗಿದೆ. 91ನೇ ಅಧ್ಯಾಯದಲ್ಲಿ ಈ ಸ್ತೋತ್ರವನ್ನು ನೋಡ್ಬೇಕು ನಾವು. ಈ ಶಾಸ್ತ್ರೀಯ ಮೇಲೆ 22ನೇ ಅಧ್ಯಾಯದಲ್ಲಿ ಬಂದಂತೆ ಈ ಕಥೆಯನ್ನು ನೋಡ್ಬೇಕು. ಹಿಂದೆ ಏನಿಗೆ ಪ್ರದ್ಯುಮ್ನ ಅನ್ನುವಂಥ ಮಗ ಹುಟ್ಟಿದ್ದ, ಆ ಮಗ ನನ್ನ ಅನುಗ್ರಹದಿಂದಲೇ ಹುಟ್ಟಿದ್ದು ಅಂತ ಜನ ತಿಳ್ಕೊಳ್ಳಿ. ನಾನು ಹಿಂದೆ ಅದನ್ನು ಕೊಟ್ಟಿದ್ದೇನೆ, ಹಾಗಾಗಿ ಪ್ರತ್ಯೇಕವಾಗಿ ಮಗನನ್ನು ನಿಮಗೆ ಕೊಡಬೇಕಾದಂತ ಅಗತ್ಯವಿಲ್ಲ. ಹಿಂದೆ ನಾನು ಮನ್ಮಥನನ್ನು ಸುಟ್ಟು ಹಾಕಿದೆ, ಇಲ್ಲಿ ಕಥೆ ಬಂದಿತ್ತು, ನಿನ್ನೆ ಅದನ್ನು ನೋಡಿದ್ವಿ. ಮನ್ಮಥನನ್ನು ಸುಟ್ಟು ಹಾಕಿದೆ. ಆಗ ರತಿ ನನ್ನ ಗಂಡನನ್ನು ತಿರುಗಿ ನನಗೆ ಮರಳಿ ಕೊಡು ಅಂತ ನನ್ನ ಪ್ರಾರ್ಥನೆ ಮಾಡಿದ್ಲು, ಶಿವನನ್ನು ಪ್ರಾರ್ಥನೆ ಮಾಡಿದ್ಲು. ಆಗ ನಾನು ಅವಳಿಗೆ ಹೇಳಿದೆ, ವಿಷ್ಣು ಮುಂದೆ ಕೃಷ್ಣ ಎಂಬ ಹೆಸರಿನಿಂದ ಅವತಾರ ಮಾಡುವನಿದ್ದಾನೆ, ಆಗ ಅವನ ಮಗನಾಗಿ ನಿನ್ನ ಮಗನಾದಂತಹ ಈ ಮನ್ಮಥ ಅವತಾರ ಮಾಡುವನಿದ್ದಾನೆ. ಆಗ ನೀನು ನಿನ್ನ ಪತಿಯೊಂದಿಗೆ ಸಂಗಮ ಹೊಂದುತ್ತಿ ಅಂತ ಹೇಳಿದ್ದೆ. ಆ ಪ್ರದ್ಯುಮ್ನನ್ನು ನೀನು ಈಗ ಪಡ್ಕೊಂಡಿದ್ದೆ. ಪ್ರದ್ಯುಮ್ನ ನಿನ್ನ ಮಗನಾಗಿ ಹುಟ್ಟಿದ್ದಾನೆ, ಹಾಗಾಗಿ ಮತ್ತೊಮ್ಮೆ ನಾನು ನಿನಗೆ ಮಗನನ್ನು ಕೊಡುವಂತಹ ಅವಶ್ಯಕತೆ ಇಲ್ಲ. ಇಲ್ಲೊಂದು ಪ್ರತ್ಯೇಕವಾದಂಥ ಕಥೆ ಇದೆ ಶಾಸ್ತ್ರದ 22ನೇ ಅಧ್ಯಾಯದಲ್ಲಿ. ಅದು ಇಲ್ಲಿ ಹರಿವಂಶದಲ್ಲಿ ಬರಲಿಲ್ಲ. ಅದೇನಂದ್ರೆ, ಶಿವ ಎಲ್ಲ ನೆರೆದಿದ್ದಂಥ ದೇವತೆಗೆ ಹೇಳಿದಂತೆ, ದೇವತೆಗಳೇ ಕೃಷ್ಣ ಇಲ್ಲಿ ಯಾತಕ್ಕೆ ಬಂದಿದ್ದ? ಮಗನನ್ನು ಪಡ್ಕೊಳ್ಬೇಕು ಅಂತ ಬಂದಿದ್ನೋ ಮತ್ತೆ ಯಾವ ಕಾರಣಕ್ಕಾಗಿ ಬಂದಿದ್ನೋ ಅದನ್ನು ಸ್ವಲ್ಪ ಆಲೋಚನೆ ಮಾಡಿ. ಅದೇನಂದ್ರೆ, ವಕ್ರ ಎಂಬ ಅಸುರ ಇದ್ದ, ಒಬ್ಬ ವಕ್ರಾಸುರ ಅಂತ. ಅವನು ಬ್ರಹ್ಮನ ವರಬಲದಿಂದ ಕೊಬ್ಬಿದ್ದ. ಅವನಿಗೆ ಎಂಥ ವಿಚಿತ್ರವಾದಂಥ ವರ ಅಂದ್ರೆ, ಯಾರ್ಯಾರೋ ರಾಕ್ಷಸರು ಬೇರೆ ಬೇರೆ ರೀತಿಯ ವರಗಳನ್ನು ಕೇಳ್ಕೊತಿದ್ರಲ್ಲ,
ತಾರಕಾಸುರ ನನಗೆ ಏಳು ದಿವಸ ಹುಟ್ಟಿ 7 ದಿವಸ ಆಗಿರ್ಬೇಕು, ಅಂಥ ಮಗುವಿನಿಂದ ನನಗೆ ವಧೆ ಆಗಬೇಕು ಅಂತ ತಾರಕಾಸುರ ಕೇಳ್ಕೊಂಡಿದ್ದ. ಅದಕ್ಕಾಗಿ ಶಿವ ತನ್ನ ಕಣ್ ತೆರೆದು ಪಾರ್ವತಿಯ ಸೌಂದರ್ಯವನ್ನು ನಮ್ಮನ್ನು ನೋಡ್ಲಿ, ಆ ಮೂಲಕ ಶಿವ ಪಾರ್ವತಿಯರ ದಾಂಪತ್ಯದಿಂದ ಆ ಮಗ ಹುಟ್ಟಿ ತಾರಕಾಸುರನನ್ನು ಕೊಲ್ಲಲಿ ಅಂತ ದೇವತೆಗಳೆಲ್ಲ ಭಾವಿಸಿದ್ರು. ಅದಕ್ಕಾಗಿ ಆ ಕಾಮನನ್ನು ಕಳಿಸಿದ್ರು ಅಂತೆಲ್ಲ ನಿನ್ನೆ ಕಥೆ ಹೇಳುತ್ತೆ. ಅಂಥವನು ಇವನೊಬ್ಬ ವಕ್ರಾಸುರ ಅಂತ. ಅವನೇನು ಅಪೇಕ್ಷೆ ಇಟ್ಕೊಂಡಿದ್ದ ಅಂದ್ರೆ ಕೃಷ್ಣನಿಂದ ಮಗ ಹುಟ್ಟಬೇಕು, ಕೃಷ್ಣನಿಂದ ಮನ್ಮಥ ಅನ್ನೋ ಮಗ ಹುಟ್ಟಬೇಕು, ತತ್ಕಾಲದಲ್ಲಿ ಹುಟ್ಟಬೇಕು, ಆಗಲೇ ಹುಟ್ಟಿರ್ಬೇಕು, ಮುಂದೆ ಅವನು ಇದ್ದಿರಬಾರ್ದು, ಹಿಂದೆ ಯಾವಾಗ ಹುಟ್ಟಿದವನಾಗಿರ್ಬಾರ್ದು, ಮತ್ತು ಮುಂದೆ ದೀರ್ಘಕಾಲ ಅಥವಾ ಬಾಳುವಂಥವನಾಗಿರ್ಬಾರ್ದು, ತತ್ಕಾಲದಲ್ಲಿ ಹುಟ್ಟಿ ತತ್ಕಾಲದಲ್ಲಿ ಅದೃಶ್ಯ ಆಗುವಂಥವನಾಗಿರ್ಬೇಕು. ಅಂಥ ಕೃಷ್ಣನ ಮಗ ಅವನು ಮನ್ಮಥನೇ ಆಗಿರ್ಬೇಕು, ಅವನಿಂದ ನಮಗೆ ಸಾವು ಬರಲಿ ಅಂತ ಕೇಳ್ಕೊಂಡಿದ್ದಾನೆ. ಇದ್ದಕ್ಕಿದ್ದಕ್ಕೆ ಹುಟ್ಟುವಂಥ ಮಗ ಮತ್ತು ಹುಟ್ಟಿ ಕೆಲವೇ ಕ್ಷಣದಲ್ಲಿ ನಾಶ ಆಗುವಂಥ ಮಗನನ್ನ ಆ ಕೃಷ್ಣ ಹುಟ್ಟಿಸ್ತಾನಾದ್ರೂ ಯಾಕೆ? ಅಂಥ ಮಗನನ್ನು ಕೃಷ್ಣನ ಪತ್ನಿಯರು ಯಾರಾದ್ರೂ ಬಯಸ್ತಾರಾದ್ರೂ ಯಾಕೆ? ಹುಟ್ಟಿ ಕೂಡಲೇ ಆತ ಮಗ ಹೋಗಿಬಿಡ್ತಾನೆ ಅಂದ್ರೆ ಅಂಥ ಮಗನನ್ನ ಕೃಷ್ಣನಾಗಲಿ ಪತ್ನಿಯರಾಗಲಿ ಅಪೇಕ್ಷೆ ಪಡ್ಲಿಕ್ಕಿಲ್ಲ ಅಂತ ಆತನ ಆಲೋಚನೆ ಇದ್ದಿರ್ಬೇಕು. ಅಂತಾಗ ಅಂಥ ವರ ಕೇಳ್ಕೊಂಡಿದ್ದ ಅವನು. ಬ್ರಹ್ಮ ಹಿಂದೆ ಮುಂದೆ ನೋಡಿರ್ಲಿಲ್ಲ, ಆಯ್ತು ಅಂಥದೇ ವರ ಕೊಟ್ಟುಬಿಟ್ಟಿದ್ದ ಅವನಿಗೆ. ಆತ ದೇವತೆಗಳಿಗೆ ಕಂಟಕನಾಗಿದ್ದ, ಆ ವಕ್ರಾಸುರ ಅನ್ನೋನು. ಕೃಷ್ಣ ಇಲ್ಲಿಗೆ ಯಾಕೆ ಬಂದಿದ್ದ ಅಂದ್ರೆ ಆ ಮಗನಾದಂಥ ಪ್ರದ್ಯುಮ್ನನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಇಲ್ಲಿಗೆ ಬಂದಿದ್ದ. ಹೊಟ್ಟೆಯಲ್ಲಿ ಇಟ್ಕೊಂಡು ಇಲ್ಲಿಗೆ ಬಂದು ಆ ಹೊಟ್ಟೆಯಿಂದ ಮಗನನ್ನು ಹೊರಗೆ ತೆಗೆದು ಆ ಮಗ ಪ್ರದ್ಯುಮ್ನನ್ನು ತತ್ಕಾಲದಲ್ಲಿ ತಾನೇ ಹುಟ್ಟಿಸಿದ, ಪತ್ನಿಯ ಸಂಪರ್ಕವಿಲ್ಲದೆ ತತ್ಕಾಲದಲ್ಲಿ ತಾನೇ ಹುಟ್ಟಿಸಿ ತನ್ನ ತೇಜಸ್ಸಿನಿಂದ ಆ ಪ್ರದ್ಯುಮ್ನನ್ನು ತುಂಬಿ ಅವನನ್ನ ಜ್ವಾಲಾಮಯನನ್ನಾಗಿ ಮಾಡಿ ಆ ಕಾಡಿಗೆ ಕೊಟ್ಟು ಕಳಿಸಿದ. ಅಲ್ಲೊಂದು ಕಾಡಿತ್ತು, ಆ ಕಾಡಿನಲ್ಲಿ ವಕ್ರಾಸುರ ಅಡಗಿಕೊಂಡಿದ್ದ. ಆ ವಕ್ರಾಸುರನ ಸಮೇತವಾಗಿ ಕಾಡನ್ನು ಸುಟ್ಟು ಬೂದಿ ಮಾಡುವಂತ ತನ್ನ ಮಗನಿಗೆ ಆದೇಶ ಕೊಟ್ಟಿದ್ದ. ಆ ಮಗ ಹಾಗೆ ಹೋಗಿ ಜ್ವಾಲಾಮಯನಾಗಿದ್ದಂತಹ ಪ್ರದ್ಯುಮ್ನ ಕಾಡನ್ನು ಪ್ರವೇಶ ಮಾಡಿ ಕಾಡನ್ನು ಮತ್ತು ಆ ವಕ್ರಾಸುರನ ಇಬ್ಬರನ್ನು ಸುಟ್ಟು ಬೂದಿ ಮಾಡಿ ಮತ್ತೊಮ್ಮೆ ಕೃಷ್ಣನ ಹೊಟ್ಟೆಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟ. ತತ್ಕಾಲದಲ್ಲೇ ಹುಟ್ಟಿದ್ದ, ಮುಂದೆ ಅವನು ಇಲ್ಲೂ ಇಲ್ಲ. ಅವರು ಕೆಲವೇ ಕ್ಷಣಗಳು ಮಾತ್ರ ಆತ ಭೂಲೋಕಕ್ಕೆ ಬಂದಿದ್ದ, ಅವತಾರವನ್ನು ಸಮಾಪ್ತಿ ಮಾಡಿ ಹೋಗ್ಬಿಟ್ಟ. ಹೀಗೆ ಬ್ರಹ್ಮ ಕೊಟ್ಟಂತ ವರ ಸತ್ಯ ಆಯ್ತು. ಆ ಕಾಡನ್ನು ನೋಡಿ ಅಂತ ತೋರಿಸಿದ ಶಿವ. ಇದು ಶಾಸ್ತ್ರ ನಿರ್ಣಯದಲ್ಲಿದೆ, ಹರಿವಂಶದಲ್ಲಿ ಬರಲಿಲ್ಲ. ಕೃಷ್ಣ ತನ್ನ ಮಗನಿಂದ ಸುಡಿಸಿದಂಥ ಕಾಡು ಅಲ್ಲಿದೆ, ಅದನ್ನು ನೋಡಿ ಅಂತ ದೇವತೆಗಳಿಗೆಲ್ಲರೂ ತೋರಿಸಿದ. ಇದು ಹರಿವಂಶದಲ್ಲಿಲ್ಲ, ಆದರೆ ಮಹಾಭಾರತದ ದಕ್ಷಿಣದ ಪಾಠದಲ್ಲಿ, ಉತ್ತರದ ಪಾಠದಲ್ಲಿಲ್ಲ, ಮಹಾಭಾರತದ ದಕ್ಷಿಣದ ಪಾಠದಲ್ಲಿ ಅನುಶಾಸನ ಪರ್ವದಲ್ಲಿ ಈ ಕಥೆ ಇದೆ. ಬನಂಜಿ ಗೋವಿಂದಾಚಾರ್ಯ ಅದನ್ನ ತಾತ್ಪರ್ಯ ನಿರ್ಣಯ ವ್ಯಾಖ್ಯಾನದಲ್ಲಿ ಸುಧಾರಿಸ್ತಾರೆ. ಮತ್ತು ಈ ಪ್ರದ್ಯುಮ್ನ ಕೃಷ್ಣನ ಹೊಟ್ಟೆಯಿಂದ ಹುಟ್ಟಿ ಬಂದವನು ಯುವಕನಾಗಲಿಕ್ಕೆ ಬಹಳ ಕಾಲ ತಗೊಳ್ಳಿಲ್ಲ. ಕೆಲವೇ ಕಾಲದಲ್ಲಿ ಆತ ಯುವಕ ಆಗಿಬಿಟ್ಟ. ಹಿಂದಿನಂತೆ ಹಿಂದೆ ಹಾಗೆ ಆಗಿದ್ದ. ಕೂಡಲೇ ಯುವಕನಾಗಿದ್ದು ರಾಕ್ಷಸರನ್ನು ಸಂಹಾರ ಮಾಡಿದ್ದ. ಪೂರ್ವವತ್ ಕ್ಷಣಮಾತ್ರೇಣ ಯುವ ಸ ಭವಿಷ್ಯತಿ, ಹಿಂದಿನಂತೆ ಆತ ಯುವಕನಾಗಿ ಬಿಡ್ತಾನೆ. ಇದೆಲ್ಲದಕ್ಕೂ ಕೂಡ ನಾರದ ಮೊದಲಾದ ಮುನಿಗಳು ಸಾಕ್ಷಿಗಳಾಗಿದ್ದಾರೆ, ಅದೆಲ್ಲ ನೋಡಿದ್ದಾರೆ ಅವರು. ಏವಂ ಕ್ರೀಡತ್ಯಯಂ ದೇವ ಪೂರ್ಣೈಶ್ವರ್ಯೇಣ ಕೇವಲಂ, ಇದು ಭಗವಂತನ ಕ್ರೀಡೆ ಮಾತ್ರ. ಇದಕ್ಕಿದ್ದಂತೆ ಮಕ್ಕಳನ್ನು ಹುಟ್ಟಿಸುವುದು ಮತ್ತು ಆತನನ್ನು ಹೊಟ್ಟೆ ಒಳಗೆ ಕಿತ್ಕೊಂಡ್ಬಿಡೋದು, ಇದೆಲ್ಲ ಭಗವಂತನ ಕ್ರೀಡೆ ಅಷ್ಟೇ. ಹೀಗೆ ಶಿವ ಹೇಳಿದಾಗ ಇಂದ್ರಾದಿ ದೇವತೆಗಳು ಆ ಕೃಷ್ಣನನ್ನ ನಮಿಸಿದರು. ಮೊದಲು ವಕ್ರಾಸುರನ ವಧೆ ಆಗಿತ್ತು ಅಂತ ಅದನ್ನ ಭಾವಿಸಿದೆ ಪ್ರಾಯ. ಹಿಂದೆ ಇಲ್ಲಿ ಪೂರ್ವವತ್ ಅಂತ ತಾತ್ಪರ್ಯ ನಿರ್ಣಯದಲ್ಲಿದೆಯಲ್ಲ, ಪೂರ್ವವತ್ ಅಂದ್ರೆ ಹಿಂದಿನಂತೆ ಅಂತ ಅರ್ಥ. ಹಿಂದಿನಂತೆ ಅಂದ್ರೆ ಹೇಗೆ? ತಾತ್ಪರ್ಯ ನಿರ್ಣಯದ ವ್ಯಾಖ್ಯಾನದಲ್ಲಿ ಹಿಂದೆ ಒಂದೇ ಕ್ಷಣದಲ್ಲಿ ಪ್ರದ್ಯುಮ್ನ ಯುವಕನಾಗಿದ್ದು ಎಲ್ಲಿ ಅಂದ್ರೆ ವಕ್ರಾಸುರನನ್ನು ಕೊಂದಾಗ, ಕೃಷ್ಣನ ಹೊಟ್ಟೆಯನ್ನು ಕೀಳಿ ಬಂದು ವಕ್ರಾಸುರನನ್ನು ಕೊಂದು ಮತ್ತೆ ಕೃಷ್ಣನ ಹೊಟ್ಟೆಯೊಳಗೆ ಪ್ರವೇಶ ಮಾಡಿಬಿಟ್ಟ. ಅದರಂತೆ ಕೃಷ್ಣನ ಪತ್ನಿಯಲ್ಲಿ ಮುಂದೆ ಈ ಪ್ರದ್ಯುಮ್ನ ಹುಟ್ಟಿದ್ನಲ್ಲ, ಅವಾಗಲೂ ಕೂಡ ಕ್ಷಣ ಮಾತ್ರದಲ್ಲೇ ಅಂದ್ರೆ 4 ವರ್ಷಗಳಲ್ಲಿ ಆತ ಯುವಕನಾಗಿಬಿಟ್ಟ. ಹಾಗಾಗಿ ಪ್ರಾಯ ಮೊದಲು ವಕ್ರಾಸುರನ ವಧದ ಕಥೆ ನಡೆದಿರಬೇಕು, ಮುಂದೆ ಈ ಪ್ರದ್ಯುಮ್ನ ಕಥೆ ನಡೆದಿರಬೇಕು. ದ್ವಾರಕೆಯಿಂದ ಬದರಿ ಕ್ಷೇತ್ರಕ್ಕೆ ಬಂದಿದ್ನಲ್ಲ, ಬದರಿ ಕ್ಷೇತ್ರದಿಂದ ಕೈಲಾಸಕ್ಕೆ ಬಂದಿದ್ನಲ್ಲ, ಇದಕ್ಕೆಲ್ಲದಕ್ಕೂ ಆಗಿದ್ದೆಷ್ಟು ಅಂದ್ರೆ ಒಟ್ಟಾರೆ 4 ದಿವಸ ಮಾತ್ರ, 3 ದಿವಸ ಮಾತ್ರ. ತತಃ ಹರಿಹಿ ಬ್ರಹ್ಮ ಸುರೇಂದ್ರ ಮುಖ್ಯೈಹಿ ಸುರೈಹಿ ಸುತಃ ಗರುಡ ಸ್ಕಂದ ಸಂಸ್ಥಃ, ಗರುಡನ ಹೆಗಲನ್ನೇರಿ ಪುನಃ
ಪುನಃ ಪುನಃ ಪ್ರಣತ ಶಂಕರೇಣ ತತಃ ತೃತೀಯೇನ್ಹಿ ನಿಜಾಂಪುರಿ ಮಗಾತ್. 3ನೇ ದಿವಸದಲ್ಲಿ ತನ್ನ ಮನೆಗೆ ಬಂದ್ಬಿಟ್ಟ. ಹೋಗ್ಲಿಕ್ಕೆ 1 ದಿವಸ ಆಗಿತ್ತು. 1 ದಿವಸ ಅಲ್ಲಿ ತಪಸ್ಸು ಮಾಡಿದ್ದ. ಆ 1 ದಿವಸವನ್ನೇ 12 ವರ್ಷ ಅಂತ ಕಲ್ಪನೆ ಮಾಡಿ ಹಿಂದೆ ನೋಡಿದ್ವಿ. 3ನೇ ದಿವಸ ತಿರುಗಿ ದ್ವಾರಕಾನಗರಕ್ಕೆ ಮರಳಿ ಬಂದು ಬಿಟ್ಟಿದ್ದ. ಹೀಗೆ ಆ ಮಗನನ್ನ ಪಡ್ಕೋ, ನನಗೆ ನಿನ್ನಿಂದ ಮಗ ಹುಟ್ಟಬೇಕು ಅಂತ ಅಪೇಕ್ಷೆ ಇದೆ ಅಂತ ರುಕ್ಮಿಣಿ ಹೇಳಿದ್ಲು. ನಿನಗೆ ಮಗನನ್ನ ಕೊಟ್ಟೆ ತೀರ್ತೀನಿ ಅಂತ ಇವನು ಅವಳಿಗೆ ಆಶ್ವಾಸನೆ ಕೊಟ್ಟಿದ್ದ. ಆ ಪ್ರಕಾರ ಬದಲಿ ಕ್ಷೇತ್ರಕ್ಕೆ ಬಂದಿದ್ದ. ಆ ಪತ್ನಿಯನ್ನು ಕರ್ಕೊಂಡು ಬರಲಿಲ್ಲ. ಮುಂದೆ ಕೈಲಾಸಕ್ಕೆ ಹೋದ. ಅಲ್ಲೂ ಪತ್ನಿಯನ್ನು ಕರ್ಕೊಂಡೇನು ಹೋಗಿರಲಿಲ್ಲ. ಕೃಷ್ಣ ಈ ರೀತಿಯಾಗಿ ಶಿವ ಮತ್ತು ಉಳಿದೆಲ್ಲ ದೇವತೆಗಳ ಮುಂದೆ ತನ್ನ ಲೀಲೆಯನ್ನು ತೋರಿಸಿ ಅಲ್ಲಿಂದ ಮರಳಿ ದ್ವಾರಕಾನಗರಕ್ಕೆ ಬಂದ್ಬಿಟ್ಟ. ಆದರೂ ತಾತ್ಪರ್ಯ ನಿರ್ಣಯದಲ್ಲಿ ಮುಂದೊಂದು ಅಧ್ಯಾಯದಲ್ಲಿ 22ನೇ ಅಧ್ಯಾಯದಲ್ಲಿ ಮುಂದೆ ಕೆಲವು ಶ್ಲೋಕ ಅಥವಾ 23ನೇ ಅಧ್ಯಾಯದಲ್ಲಿ ಇದ್ದಿರ್ಬೇಕು. ರುಕ್ಮಿಣಿಗೆ ಏನು ಆಶ್ವಾಸನೆ ಕೊಟ್ಟಿದ್ನಲ್ಲ ಆ ಪ್ರಕಾರದಲ್ಲಿ ಮತ್ತೆ ಮಗನನ್ನು ಹುಟ್ಟಿಸಿದ ಅಂತ ಇದೆ ಮುಂದೊಮ್ಮೆ. ಅದ್ ಮುಂದೆ ತಾತ್ಪರ್ಯ ನಿರ್ಣಯವನ್ನು ನೋಡುವಾಗ ನಾವು ನೋಡ್ತೀವಿ. ಅದರ ನಂತರ ಭವಿಷ್ಯ ಪರ್ವದ 91ನೇ ಅಧ್ಯಾಯ ಗಮನಿಸಬೇಕು. ಕೃಷ್ಣ ಹೀಗೆ ದ್ವಾರಕಾನಗರವನ್ನು ಬಿಟ್ಟು ಬದರಿಗೆ ಹೋಗಿದ್ದ, ಬದರಿಯಿಂದ ಕೈಲಾಸಕ್ಕೆ ಹೋಗಿದ್ದ. ಈ ಎಲ್ಲ ಘಟನೆ ನಡೆದಾಗಲೇ ಆ ಪೌಂಡ್ರಕ ಅನ್ನುವಂಥ ರಾಜ ನಮ್ಮ ನಗರದ ಮೇಲೆ ದಾಳಿ ಮಾಡಬಹುದು, ಎಚ್ಚರಿಕೆಯಿಂದಿದೆ ಅಂತ ಹೇಳಿ ಹೋಗಿದ್ದ ಯಾದವರಿಗೆ. ಅದರಂತೆ ಆ ಪೌಂಡ್ರಕ ಏನ್ ಮಾಡಿದ ಅಂದ್ರೆ ಕೃಷ್ಣನ ಮೇಲೆ ದಾಳಿ ಮಾಡಬೇಕು ಅಂತ ಆಲೋಚನೆ ಮಾಡಿ ಸಮಸ್ತ ತನ್ನ ಅಧೀನರಾದಂತಹ ರಾಜರನ್ನು ಕರೆಸಿ ಒಂದು ದೊಡ್ಡ ಸಭೆಯನ್ನು ಮಾಡಿದ. ಆ ಪೌಂಡ್ರಕ ಯಾರು ಅಂದ್ರೆ ತಾತ್ಪರ್ಯ ನಿರ್ಣಯದಲ್ಲೂ ಆ ಪೌಂಡ್ರಕ ಯಾರು ಅಂತ ಬಂದಂತೆ ಕಾಣೋದಿಲ್ಲ. ಆದ್ರೆ ಬನ್ನಂಜಿ ಗೋವಿಂದಾಚಾರ್ಯರು ಅಂಶಾವತಾರ ನಿರ್ಣಯ ಅಂತ ಅವ್ರದೊಂದು ಸ್ವಂತ ರಚನೆ ಇದೆ. ಅದರಲ್ಲಿ ಪೌಂಡ್ರಕನನ್ನು ವೇನ ಅಂತ ಹೇಳಿದ್ದಿದೆ. ತಾತ್ಪರ್ಯ ನಿರ್ಣಯದಲ್ಲೂ ಅದು ಬಂದಂತೆ ಕಾಣೋದಿಲ್ಲ. ಆದ್ರೆ ಗೋವಿಂದಾಚಾರ್ಯ ಹೇಳಿದ್ರಿಂದ ಅದನ್ನ ನಾವು ಸ್ವೀಕಾರ ಮಾಡಬಹುದು. ವೇನ ಅನ್ನುವ ರಾಕ್ಷಸನೇ ಪೌಂಡ್ರಕ ಅನ್ನುವ ಹೆಸರಿನಿಂದ ಈಗ ಅವತಾರ ಮಾಡಿದ್ದ. ಪೌಂಡ್ರಕ ಅಂದ್ರೆ ಯಾರು? ಹಿಂದೊಮ್ಮೆ ಅದನ್ನು ಹೇಳಿದ್ದೆ. ಪೌಂಡ್ರಕ ವಾಸುದೇವ ಮತ್ತು ಸುಧಾಲ ವಾಸುದೇವ. ಈ ಭಗವಂತನು ಕೂಡ ಒಬ್ಬ ವಾಸುದೇವನೇ. ಇವರು 3 ಜನರು ವಾಸುದೇವರೇ. ಆ ಕಥೆಯನ್ನು ಈಗೊಮ್ಮೆ ನೋಡ್ಬೇಕು. ಕೃಷ್ಣ ಕೈಲಾಸಕ್ಕೆ ಹೋದ ಮರುದಿನವೇ ರಾತ್ರಿಯ ಹೊತ್ತಿನಲ್ಲಿ ಪೌಂಡ್ರಕ ವಾಸುದೇವ ಏಕಲವ್ಯನ ಜೊತೆಗೂಡಿ ತನ್ನ ತಾಯಿಯ ತಂದೆಯ ಜೊತೆಗೆ 3 ಅಕ್ಷೋಹಿಣಿ ಸೈನ್ಯಯುಕ್ತನಾಗಿ ದ್ವಾರಕಾನಗರದ ಮೇಲೆ ದಂಡೆತ್ತಿ ಬಂದ ಅಂತ ಹೇಳ್ತೀವಿ ತಾತ್ಪರ್ಯ ನನಗೆ. ಅದ್ಯಾವುದಂದ್ರೆ ವಸುದೇವ ಕಾಶಿರಾಜನ ಸಮೀಪಕ್ಕೆ ಹೋಗಿದ್ದ. ಕಾಶಿರಾಜನ ಸಮೀಪಕ್ಕೆ ಹೋದಾಗ ಆ ಕಾಶಿರಾಜನ ಮಗಳಾದಂತಹ ಸುತನು ಅನ್ನೋಳನ್ನು ಮದುವೆ ಆಗಿದ್ದ ವಸುದೇವ. ಹೇಗೆ ಮದುವೆ ಆಗಿದ್ದ ಅಂದ್ರೆ ಕನ್ಯಾಶುಲ್ಕ ಕೊಟ್ಟು ಮದುವೆ ಆಗಿದ್ದ. ತನ್ನಲ್ಲಿದ್ದಂತಹ ರಾಜ್ಯವನ್ನ, ತನ್ನ ಅಧೀನದಲ್ಲಿದ್ದಂತಹ ಸಾಮ್ರಾಜ್ಯವನ್ನ ಆ ಕಾಶಿರಾಜನಿಗೆ ಕನ್ಯಾಶುಲ್ಕವಾಗಿ ಕೊಡ್ಲಿಕ್ಕೆ ಹೋಗಿ ಅವನ ಮಗಳಾದಂತಹ ಸುತನುವನ್ನು ಮದುವೆ ಆಗಿದ್ದ. ಆದ್ರೆ ಆ ಪತ್ನಿಯಲ್ಲಿ ಸುತನು ಅನ್ನೋವಳಲ್ಲಿ ಈ ಪೌಂಡ್ರಕ ಅನ್ನುವಂಥ ದುಷ್ಟ ಮಗ ಹುಟ್ಟಿದ ಕೂಡಲೇ ಆ ರಾಜ್ಯವನ್ನು ಅವನ ಅಧೀನಕ್ಕೆ ಕೊಟ್ಟು ಈ ಕಡೆ ಬಂದು ಬಿಟ್ಟಿದ್ದ. ಮುಂದೆ ಆತ ಕಾಶಿಗೆ ಹೋಗಿರ್ಲೇ ಇಲ್ಲ ವಸುದೇವ. ತನ್ನ ತಾಯಿಯನ್ನು ಮರೆತು ಬೇರೆ ಸ್ತ್ರೀಯರನ್ನ ಈ ವಸುದೇವ ಮದುವೆ ಆದ್ನಲ್ಲ ಅಂತ ಪೌಂಡ್ರಕಲ್ಲಿ ಸಿಟ್ಟು. ತನ್ನ ಅಪ್ಪನ ಅಂತ ವಸುದೇವನ ಮೇಲೂ ಸಿಟ್ಟು. ತನ್ನ ಅಪ್ಪನಾದಂಥ ವಸುದೇವನ ಮೇಲೂ ಸಿಟ್ಟು ಮತ್ತು ವಸುದೇವನ ಕುಲವಾದಂಥ ಯಾದವ ಕುಲದ ಮೇಲೂ ಸಿಟ್ಟು ಅವನಿಗೆ ಕ್ರೋಧ ಇತ್ತು. ಹಾಗಾಗಿ ವಸುದೇವನ ಮತ್ತೊಬ್ಬ ಮಗನಾದಂಥ ಕೃಷ್ಣನ ಮೇಲೆ ಆ ಪೌಂಡ್ರಕ ವಾಸುದೇವನಿಗೆ ದ್ವೇಷ ಇತ್ತು. ಅವನೇನ್ ಮಾಡಿದ ಅಂದ್ರೆ ತಾತ್ಪರ್ಯ ನಿರ್ಣಯದಲ್ಲಿ ನಾವು ಈಗ ನೋಡಿದಂತೆ ದಂಡೆತ್ತಿ ಬಂದ ಆಗ್ತದೆ. ದಂಡೆತ್ತಿ ಬರೋದಕ್ಕಿಂತ ಮೊದಲು ಎಲ್ಲ ರಾಜರ ಸಮಾವೇಶವನ್ನು ನಡೆಸಿದ ಅಂತ ಹರಿವಂಶ ಹೇಳ್ತದೆ. ರಾಜರಿಗೆ ಏನು ಹೇಳಿದೆ ಅಂದ್ರೆ, ರಾಜರೇ, ನಾನು ನನ್ನ ಭುಜಬಲ ಪರಾಕ್ರಮದಿಂದ ಈ ಎಲ್ಲ ಭೂಮಂಡಲವನ್ನು ಗೆದ್ದಿದ್ದೇನೆ. ಆದರೆ ಆ ಯಾದವರನ್ನು ಮಾತ್ರ ಇಲ್ಲಿ ತನಕ ಗೆಲ್ಲಿಕ್ಕಾಗಿಲ್ಲ. ತಾವೇ ಮಹಾಪರಾಕ್ರಮಶಾಲಿಗಳು ಅಂತ ಅವರಿಗೆ ದೊಡ್ಡ ಅಹಂಕಾರ. ಕೃಷ್ಣನ ಆಶ್ರಯ ಬೇರೆ ಆ ಯಾದವರಿಗೆ. ಹಾಗಾಗಿ ಆ ಯಾದವರು ನನಗೆ ಕಾಲಕಾಲಕ್ಕೆ ಕೊಡಬೇಕಾದಂಥ ಕಪ್ಪ ಕಾಣಿಕೆಗಳನ್ನು ಕೊಡ್ತಿಲ್ಲ. ಅವರನ್ನು ಈಗ ಮಣಿಸಿ ಅವರ ಕಡೆಯಿಂದ ಕಪ್ಪ ಕಾಣಿಕೆಗಳನ್ನು ನಾನು ವಸೂಲಿ ಮಾಡಬೇಕಾಗಿದೆ ಅಂದ ಪೌಂಡ್ರಕ.
ಆ ಕೃಷ್ಣನಿಗೆ ಬೇರೆ ಭಾರಿ ದುರಹಂಕಾರ. ಅವನ ಹತ್ರ ಅದೇ ಅಂತದ್ದು ಸುದರ್ಶನ ಚಕ್ರ ಇದೆ ಅಂತೆ. ಆ ಸುದರ್ಶನ ಚಕ್ರದಿಂದ ನಾನು ಚಕ್ರಧರ ಚಕ್ರಪಾಣಿ ಅಂತ ಹೇಳ್ಕೊತಾನೆ. ಭಾರಿ ದುರಹಂಕಾರ ಅವನಿಗೆ. ಶಂಖ ಬೇರೆ, ಪಾಂಚಜನ್ಯ ಶಂಖ ಅಂತ ಒಂದು ಚಕ್ರವನ್ನು ಧರಿಸಿರುವವನು. ಕೌಮೋದಕ ಎನ್ನುವಂಥ ಗದೆ, ಶಾಂಗ ಅನ್ನುವ ಧನಸ್ಸು, ಬಾಣಗಳು ಮತ್ತು ಬತ್ತಳಿಕೆಗಳೆಲ್ಲವೂ ಕೂಡ ಇದೆ. ಹಾಗಾಗಿ ನಾನು ಮಹಾಪರಾಕ್ರಮಿ ಅಂತ ದುರಹಂಕಾರ ಕೃಷ್ಣನಿಗೆ. ಈ ಜಗತ್ತಿನಲ್ಲಿ ನಿಜವಾದ ವಾಸುದೇವ ಅಂದ್ರೆ ನಾನೇ, ನಾನು ವಸುದೇವನ ಮಗನೇ. ಆದ್ರೆ ನಿಜವಾದ ವಾಸುದೇವ ನಾನೇ. ಆ ಕೃಷ್ಣ ಇದ್ದರೆ ಅವನು ಕೊಟ್ಟೆ ವಾಸುದೇವ. ಆ ಗೋಪಾಲಕ ಗೊಲ್ಲ ವಾಸುದೇವ ಅನ್ನೋ ಹೆಸರನ್ನು ಇಟ್ಕೊಂಡು ಮೆರೆದಾಡ್ತಿದ್ದಾನೆ, ದುರಹಂಕಾರ ಪಟ್ಟಿದ್ದಾನೆ. ಅವನೇನೋ ತನ್ನ ಹತ್ರ ದೊಡ್ಡ ಚಕ್ರ ಇದೆ ಅಂತ ಅಹಂಕಾರ ಪಡ್ತಾನಲ್ಲ, ಆ ಚಕ್ರವನ್ನು ನಾಶ ಮಾಡುವಂತ ಮತ್ತೊಂದು ಚಕ್ರ ನನ್ನ ಹತ್ರ ಇದೆ ಅಂದ ಈ ಪೌಂಡ್ರಕ. ತಿಳ್ಕೊಳ್ಳಿ, ಅವನ ಚಕ್ರ ಮಾತ್ರ ಸುದರ್ಶನ ಅಲ್ಲ, ನನ್ನ ಚಕ್ರವೂ ಸುದರ್ಶನವೇ. ಈ ಪೌಂಡ್ರಕ ಹೇಳಿದ. ನನ್ನ ಸುದರ್ಶನ ಚಕ್ರಕ್ಕೆ 1000 ಅರೆಕಾಲುಗಳಿವೆ. ಅರೆಕಾಲು ಅಂದ್ರೆ ಅದರ ಚೂಪಾದ ಭಾಗ ಇರ್ತದಲ್ಲ ಅಂತದ್ದು. ಮಹಾಘೋರವಾಗಿದೆ, ಭಯಂಕರವಾಗಿದೆ. ಇದು ಕೃಷ್ಣನ ಸುದರ್ಶನ ಚಕ್ರವನ್ನ ಕತ್ತರಿಸಬಲ್ಲದು. ಕೃಷ್ಣನ ಹತ್ರ ಏನೇನು ಆಯುಧಗಳಿವೆ ಆ ಎಲ್ಲ ಆಯುಧಗಳನ್ನು ನಾನು ಮಾಡಿಕೊಂಡಿದ್ದೇನೆ ಅಂತ ಹೇಳ್ತಾನೆ ಪೌಂಡ್ರಕ. ಈ ಮುಂದೊಂದು ಕಡೆ ಬರೋದಿದೆ, ಆ ಪೌಂಡ್ರಕ ವಾಸುದೇವನ ಹತ್ರ ಇದ್ದಂಥ ಚಕ್ರದ ತೂಕ ಎಷ್ಟಿತ್ತು ಅಂತ. ಸುಮಾರು 30 ಭಾರ. ಒಂದು ಭಾರ ಅಂದ್ರೆ 20 ತಲೆ ಅಂತ ಹಿಂದೊಮ್ಮೆ ಹೇಳಿದ್ದೆ. ಹಾಗಾಗಿ 30 ಭಾರದ ಪ್ರಮಾಣದ ಸುದರ್ಶನ ಚಕ್ರ ಅವನ ಹತ್ರ ಇತ್ತು. ಅದು ಸುಮಾರು 6 ಕಿಲೋ ತೂಕ. 6 ಕಿಲೋ ತೂಕದ ಸುದರ್ಶನ ಚಕ್ರ ಆ ಪೌಂಡ್ರಕನ ಹತ್ರ ಇತ್ತು. ಅಲ್ಲದೆ ಶಾರ್ಗ ಅನ್ನೋದು ಹೆಸರಿನ ಧನುಸ್ಸು ಕೂಡ ನನ್ನ ಹತ್ರ ಇದೆ. ಕೃಷ್ಣನ ಹತ್ರ ಮಾತ್ರ ಇರೋದಲ್ಲ, ಕೌಮೋದಕ್ಕೆ ಅನ್ನೋ ಗದೆ ಅದು ಇದೆ. ಕೌಮೋದಕ ಗದೆಯನ್ನು ನಾನು ಮಾಡಿಸಿದ್ದೇನೆ. ಅದೆಂಥದ್ದು ಅಂದ್ರೆ 1000 ಭಾರದ ತೂಕದ ಲೋಹದ ಗದೆ. 1000 ಭಾರ ಅಂದ್ರೆ ಅದು ಸುಮಾರು 200 ಕಿಲೋ. ಅದಕ್ಕೆ ಆಗಿನ ಕಾಲದ ಜನರ ಶಕ್ತಿ ಅಷ್ಟಿತ್ತು. ಈಗಿನ ಕಾಲದವರು ಭಾರವನ್ನು ಹೊರುವವರು 2 ಕೈಗಳಿಂದ ಸೇರಿ ಅಷ್ಟು ಭಾರವನ್ನು ಹೊರ್ತಾರೆ. ಅದು 200 ಹೊರ್ತಾರಲ್ಲ ನನಗೆ ನೆನಪಿಲ್ಲ. ಅವನು ಒಂದು ಕೈಯಿಂದ ಆ ಗದೆಯನ್ನು ಅವನು ಪ್ರಯೋಗ ಮಾಡಬಲ್ಲವನಾಗಿದ್ದ, 200 ಕಿಲೋ ತೂಕದ ಗದೆಯನ್ನ. ಈಗ ಗಮನಿಸಬೇಕಾದ ಇನ್ನೊಂದು ಏನಂದ್ರೆ ಸಾಂದರ್ಭಿಕವಾಗಿ ನೆನಪಿ ಬಂತು. ಈ ಒಂದು 200 ಕಿಲೋ ತೂಕದ ಗದೆ ಆಗಿತ್ತು. ಭೀಮಸೇನ ಪ್ರಯೋಗ ಮಾಡ್ತಿದ್ದ ಗದೆ ಏನಿತ್ತಲ್ಲ ಅದು 1,00,000 ಭಾರ ಇತ್ತು ಅಂತ ಹೇಳಿದ್ದೆ ಮಹಾಭಾರತದಲ್ಲಿ. 1,00,000 ಭಾರ ಅಂತಂದ್ರೆ ಅದನ್ನು ಇದೇ ಲೆಕ್ಕದಲ್ಲಿ 20 ತೊಲ ಅಂದ್ರೆ ಹೊಸ ತೊಲದ ಲೆಕ್ಕ ಹೇಳಿದೆ ನಾನು. ಒಂದು ತೊಲ ಅಂದ್ರೆ 10 ಗ್ರಾಮ್ ಅಂತ ಈಗೇನು ಲೆಕ್ಕ ಇದೆಯಲ್ಲ, ಆ ಗ್ರಾಮದಲ್ಲಿ ಆ ಲೆಕ್ಕದಲ್ಲಿ ಸುಮಾರು 20,000 ಕಿಲೋ ತೂಕ ಆಗ್ತದೆ. ಭೀಮನ ಹತ್ರ ಇದ್ದರೆ ಅದು 20,000. ಅದರ 100ನೇ ಒಂದು ಭಾಗ ಈ ಪೌಂಡ್ರಕನ ಹತ್ರ ಇದ್ದಂಥ ಗದೆ. ಆ ಗದೆಗೆ ಅವನಿಗೆ ಭಾರಿ ದುರಹಂಕಾರ. ಇಂಥ ದೊಡ್ಡ ಗದೆ ನಮ್ಮ ಹತ್ರ ಇದೆ ಅಂತ ಅವನಿಗೆ. 1000 ಭಾರ ಇರುವಂತ ತೂಕದ ಲೋಹದಿಂದ ಮಾಡಿಸಿದ್ದೇನೆ. ನಂದಕ ಅನ್ನುವಂಥ ಖಡ್ಗವೂ ಇದೆ. ಈ ಖಡ್ಗ ಏನಿದೆ ಯಮನಿಗೂ ಅಂತಕಪ್ರಾಯವಾಗಿದೆ. ನಾನು ಹೀಗೆ ಕೃಷ್ಣನಂತೆ ಚಕ್ರಧಾರಿಯಾಗಿದ್ದೇನೆ, ಗದಾಧಾರಿಯಾಗಿದ್ದೇನೆ, ಶಾರ್ಂಗಪಾಣಿಯಾಗಿದ್ದೇನೆ. ಹಾಗಾಗಿ ನನ್ನನ್ನು ಮಣಿಸಬಲ್ಲವಂಥವ್ರು ಯಾರು? ನೀವೆಲ್ಲರೂ ಇನ್ನು ಮುಂದೆ ಆ ಕೃಷ್ಣನನ್ನ ಗದಾಧರ, ಚಕ್ರಧರ, ಚಕ್ರಪಾಣಿ ಅನ್ನುವಂತಿಲ್ಲ. ನನ್ನನ್ನೇ ಸ್ತೋತ್ರ ಮಾಡಬೇಕು, ನನ್ನನ್ನೇ ವಾಸುದೇವ ಅನ್ಬೇಕು. ಯಾವ ಕಾರಣಕ್ಕೂ ಆ ಗೊಲ್ಲನನ್ನ ವಾಸುದೇವ ಅನ್ನಬಾರದು. ಮಹಾತ್ಮನಾದಂತಹ ನರಕಾಸುರ ನನಗೆ ಭಾರಿ ಆತ್ಮನಾದಂತಹ ಸ್ನೇಹಿತನಾಗಿದ್ದ. ಅವನನ್ನ ಈ ಗೋಪಾಲಕನಾದಂತಹ ಕೃಷ್ಣ ಸಂಹಾರ ಮಾಡಿದ. ಆ ಮಿತ್ರನ ಋಣದಿಂದ ನಾನು ಇವತ್ತು ಮುಕ್ತ ಆಗ್ಬೇಕಾಗಿದೆ. ಮುಕ್ತ ಆಗ್ಬೇಕಾದ್ರೆ ನಾನು ಈ ಕೃಷ್ಣನ ಕೊಲ್ಲಬೇಕಾಗಿದೆ. ಈ ಸಂದರ್ಭದಲ್ಲಿ ನೀವೆಲ್ಲರೂ ನನಗೆ ಸಹಕಾರ ಕೊಡಬೇಕು, ನನ್ನನ್ನು ವಾಸುದೇವ ಅಂತ ಕರೀಬೇಕು. ಇದಕ್ಕೇನಾದ್ರು ನೀವು ತಪ್ಪು ನಡೆದ್ರೆ ನಾನು ನಿಮಗೆ ದಂಡ ಹಾಕ್ತೇನೆ ಅಂದ. ಎಷ್ಟು ದಂಡ ಅಂದ್ರೆ 10,000 ಭಾರ ತೂಕದ ಚಿನ್ನವನ್ನು ನಿಮಗೆ ನಾನು ದಂಡ ಹಾಕ್ತೇನೆ. 10,000 ಭಾರ ಅಂತಂದ್ರೆ ಸುಮಾರು 2,000 ಕಿಲೋ ತೂಕ. 2,000 ಕಿಲೋ ತೂಕದ ಚಿನ್ನವನ್ನು ನಿಮಗೆ ನಾನು ದಂಡವನ್ನಾಗಿ ಹಾಕ್ತೇನೆ. ನಿಮ್ಮ ರಾಜ್ಯದಲ್ಲಿ ರಾಶಿ ರಾಶಿಯಾಗಿ ಬಿದ್ದಿರುವಂತಹ ಧಾನ್ಯಗಳನ್ನು ನೀವು ನನಗೆ ಮಾಡಿದಂತಹ ರಾಜದ್ರೋಹಕ್ಕೆ ಪ್ರತೀಕಾರವಾಗಿ ದಂಡ ಕೊಡಬೇಕು ಅಂದ. ಹೀಗೆ ಆ ಪೌಂಡ್ರಕ ವಾಸುದೇವ ಅಲ್ಲಿ ನೆರೆದಿದ್ದಂಥವ್ರು ಎಲ್ಲರೂ ಕೂಡ ಅಸಹ್ಯ ಆಗುವಂತೆ ಮಾತನಾಡಿದ. ನೆರೆದಿದ್ದವ್ರನ್ನ ಕೆಲವು ಸಜ್ಜನಿದ್ರು, ಕೆಲವು ದುರ್ಜನರಿದ್ರು. ಕೃಷ್ಣ ದ್ವೇಷಿಗಳಾದವರಿಗೆ ಅದರಿಂದ ಬಹಳ ಆನಂದನೂ ಆಯಿತು. ಕೃಷ್ಣನ ಪ್ರಿಯ ಭಕ್ತರಾದವರಿಗೆ ಅದರಿಂದ ತೀರಾ ಸಂಕೋಚ ಆಯಿತು, ಹೇಸಿಕೆ ಆಯಿತು. ಆದ್ರೆ ಅವರು ಮುಖ ತಪ್ಪಿಸ್ಕೊಂಡು ಸುಮ್ಮನೆ ಇದ್ರು, ಅದಕ್ಕೇನು ಉತ್ತರ ಹೇಳಲಿಲ್ಲ. ಮತ್ತೆ ಕೆಲವರು ಏನ್ ಮಾಡಿದ್ರು, ಕೃಷ್ಣನ ದ್ವೇಷಿಗಳಾದವರು
ಪೌಂಡ್ರಕ ವಾಸುದೇವನೇ, ನೀನು ಹೇಳಿದ್ದೆಲ್ಲ ಸರಿ ಇದೆ, ನೀನೇ ವಾಸುದೇವ. ಆ ಕೃಷ್ಣ ಏನಿದ್ದಾನೆ ಆತ ಪಟ್ಟಿ ವಾಸುದೇವ, ಇನ್ನು ಮುಂದೆ ನಿನ್ನನ್ನೇ ವಾಸುದೇವ ಅಂತೇವೆ. ಆ ಕೃಷ್ಣನ ಮೇಲೆ ದಂಡಕ್ಕೆ ಹೋಗು, ಆತನಿಂದ ಕಪ್ಪ ಕಾಣಿಕೆಗಳನ್ನು ವಸೂಲಿ ಮಾಡು. ಸಮ್ಮತಿ ಕೊಟ್ಟವರು ಇಲ್ಲಿದ್ದವರೆಲ್ಲರೂ ಕೂಡ. ಮತ್ತೆ ಕೆಲವರು ಜೇಷ್ಯಾಮ ಕೇಶವಂಬ್ರಣೆ, ಕೂಡಲೇ ಯುದ್ಧ ಸಾರೋಣ, ಆ ಕೃಷ್ಣನನ್ನು ನಾವು ಯುದ್ಧದಲ್ಲಿ ದಂಡಕ್ಕೆ ಹೋಗಿ ಸಂಹರಿಸೋಣ. ಮತ್ತೆ ಕೆಲವರು ಮಾತಾಡಿದರು. ಅಲ್ಲಿಗೆ 91ನೇ ಅಧ್ಯಾಯ ಮುಕ್ತಾಯ ಆಗಿದೆ. 92ನೇ ಅಧ್ಯಾಯದಲ್ಲಿ ಮುನಿ ಅಂತ ನಾರದ ಕೈಲಾಸ ಶಿಖರದಿಂದ ಇಳಿದು ಬಂದರು ಆ ಪೌಂಡ್ರಕನ ಅರಮನೆಗೆ. ಅರಮನೆಯ ಮುಂಭಾಗದಲ್ಲಿ ನಿಂತು ದ್ವಾರಪಾಲಕರಿಗೆ ಹೇಳಿದರು, ನಾರದ ನಾನು ಬಂದಿದ್ದೇನೆ, ರಾಜನಾದಂಥ ಪೌಂಡ್ರಕನಿಗೆ ನನ್ನ ಆಗಮನದ ಬಗ್ಗೆ ನೀವು ಹೋಗಿ ತಿಳಿಸಿ ಅಂತೇಳಿ. ಪೌಂಡ್ರಕನ ಅನುಮತಿ ದೊರೆತ ಕೂಡಲೇ ಆ ನಾರದರು ಸಭಾಭವನವನ್ನು ಪ್ರವೇಶ ಮಾಡಿದರು. ಅವನ ಕಡೆಯಿಂದ ಅರ್ಘ್ಯ ಪಾದ್ಯಾದಿಗಳನ್ನು ಸ್ವೀಕಾರ ಮಾಡಿದರು. ಸುಂದರವಾದಂಥ ಒಂದು ಆಸನದಲ್ಲಿ ಕೂತ್ಕೊಂಡ್ರು. ಆ ಪೌಂಡ್ರಕನಿಗೆ ಈ ನಾರದರ ಮುಖದಿಂದ ಕೃಷ್ಣ ಮತ್ತು ಯಾದವರೆಲ್ಲರ ಕುಶಲ ಸಮಾಚಾರವನ್ನು ಕೇಳಿ ತಿಳ್ಕೊಳ್ಳುವಂಥ ಒಂದು ತವಕ ಇತ್ತು. ಹಾಗಾಗಿ ಅವನು, ವಿತ್ತಶ್ರೇಷ್ಠರೇ, ನೀವು ಕುಶಲಿಗಳಾಗಿದ್ದೀರಿ, ಮಹಾಪಂಡಿತರಾಗಿದ್ದೀರಿ, ದೇವತೆಗಳಲ್ಲೂ ಗಂಧರ್ವರಲ್ಲೂ ಮನುಷ್ಯರಲ್ಲೂ ರಾಕ್ಷಸರಲ್ಲೂ ನಿಮ್ಮ ಸಂಚಾರಕ್ಕೆ ಅಡೆತಡೆ ಇಲ್ಲ. ನೀವು ಹೋಗದಂತಹ ಸ್ಥಳ ಈ ಸಮಸ್ತ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಹಾಗಾಗಿ ಎಲ್ಲ ಕಡೆ ನಡೆದಿರುವಂತಹ ವರ್ತಮಾನವನ್ನು ನೀವು ನನಗೆ ತಿಳಿಸಿ. ಬೇರೆ ಕಡೆ ಎಲ್ಲರೂ ನಡೆದಿರುವಂತಹ ವಿಶಿಷ್ಟವಾದ ಸಂಗತಿ ಇದ್ದರೆ ನನಗೆ ಅದನ್ನು ತಿಳಿಸಿ, ಮತ್ತು ಇಲ್ಲಿ ಯಾಕೆ ಬಂದರೆ ಅದನ್ನು ತಿಳಿಸಿ. ಪೌಂಡ್ರಕ ವಾಸುದೇವ ಅನ್ನುವಂಥ ಮಹಾಪರಾಕ್ರಮಿ ನಾನು ಇಲ್ಲಿದ್ದೇನೆ, ನನ್ನ ಕೀರ್ತಿಯನ್ನು ನೀವು ಕೇಳಿ ನೀವು ಇಲ್ಲಿಗೆ ಬಂದಿದ್ದಿರಬೇಕು ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ನನಗೆ ನೀವು ಜಗತ್ತಿನ ಬೇರೆ ನಡೆದಿರುವಂಥ ದಿವ್ಯವಾದಂತಹ ಬೇರೆ ಏನಾದರೂ ಸಂಗತಿ ಇದ್ದರೆ ಅದನ್ನು ತಿಳಿಸಿ ಆತ ಕೇಳಿದ. ಮುನಿಶ್ರೇಷ್ಠರೇ, ನೀವು ಈ ವಿಷಯವನ್ನು ನಿರ್ಧಾರವಾಗಿ ತಿಳ್ಕೊಳ್ಳಿ. ಆ ಗಲ್ಲ ಏನಿದ್ದಲ್ಲ, ದನ ಕಾಯುವಂಥ ಗೋಪಾಲ ಕೃಷ್ಣ, ಅವನನ್ನು ನಾನು ಸಂಹಾರ ಮಾಡುವವನಿದ್ದೇನೆ. ಸಂಹಾರ ಮಾಡಿ ಯಾದವರನ್ನು ಮಣಿಸಿ ಅವರ ಕಡೆಯಿಂದ ನಾನು ಕಪ್ಪ ಕಾಣಿಕೆಯನ್ನು ವಸೂಲಿ ಮಾಡುವವನಿದ್ದೇನೆ. ದ್ವಾರಕಾನಗರವನ್ನು ಕೂಡ ಧ್ವಂಸ ಮಾಡುವವನಿದ್ದೇನೆ. ಎಲ್ಲ ರಾಜರು ನನಗೆ ಸಹಾಯ ಮಾಡಲಿಕ್ಕಾಗಿ ಇಲ್ಲಿ ಆಗಮಿಸಿದ್ದಾರೆ. ಸಾವಿರಾರು ಕುದುರೆಗಳಿವೆ, ಸಾವಿರಾರು ರಥಗಳಿವೆ, ಮದಿಸಿದಂತಹ ಸಾವಿರಾರು ಒಂಟೆಗಳಿವೆ, ಲಕ್ಷ ಲಕ್ಷ ಮದಿಸಿದಂತಹ ಆನೆಗಳಿವೆ. ನಾನು ಆ ರಣರಂಗಕ್ಕೆ ಹೋಗಿ ಆ ಕೃಷ್ಣನ ಮಣಿಸ್ತೇನೆ. ನನ್ನ ಈ ಪ್ರಾರ್ಥನೆಯನ್ನು ನೀವು ನಡೆಸಿಕೊಡಿ. ಏನಂದ್ರೆ, ಇಂದ್ರನ ಆಸ್ಥಾನಕ್ಕೆ ನೀವು ಹೋಗಬೇಕು ಮತ್ತು ಯಾದವರ ಆಸ್ಥಾನಕ್ಕೆ ಹೋಗಬೇಕು, ಇದೆಲ್ಲ ರಾಜರ ಆಸ್ಥಾನಗಳಿಗೆ ನೀವು ಹೋಗಬೇಕು. ಹೋಗಿ ಪೌಂಡ್ರಕ ವಾಸುದೇವನ ಪರಾಕ್ರಮ ಎಷ್ಟು ಅಂತ ಅನ್ನೋದನ್ನು ಅವರೆಲ್ಲರಿಗೂ ಕೂಡ ಬಿತ್ತರಿಸಿ ಹೇಳಬೇಕು. ಇದೊಂದು ಪ್ರಾರ್ಥನೆಯನ್ನು ನೀವು ನಡೆಸಿಕೊಡಿ ಅಂದ ಅವನು. ಆಗ ಆ ನಾರದರು ಆ ಪೌಂಡ್ರಕನಿಗೆ ಉತ್ತರ ಹೇಳಿದರು, ಕೃಷ್ಣ ಎಲ್ಲಿವರೆಗೆ ತನ್ನ ಅಂಶದಿಂದ ಈ ಭೂಲೋಕದಲ್ಲಿ ಇದ್ದಾನೋ, ದುಷ್ಟ ಶಿಕ್ಷಣ ಮತ್ತು ಶಿಷ್ಟ ರಕ್ಷಣೆ ಅನ್ನುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾನೋ, ಅಲ್ಲಿಯ ತನಕ ಅವನೊಬ್ಬನೇ ವಾಸುದೇವ. ಅವನು ಹೋದ ಮೇಲೆ ಬೇಕಾದ್ರೆ ನೀನು ವಾಸುದೇವ, ಅವನಿರೋ ತನಕ ಅವನೇ ವಾಸುದೇವ. ಹಾಗಾಗಿ ಬೇರೆ ಯಾರನ್ನಾದರೂ ವಾಸುದೇವ ಅಂತ ಕರೀಲಿಕ್ಕೆ ನಮ್ಗೆ ಸಾಧ್ಯವಿಲ್ಲ ಅಂದ್ರು ಅವರು. ನಿನಗೆ ಅಷ್ಟು ದುರಹಂಕಾರವಿದ್ರೆ ಕೃಷ್ಣನ ಬಳಿಗೆ ನೀನು ಹೋಗು, ಆತ ನಿನ್ನ ದುರಹಂಕಾರವನ್ನು ಮರ್ದನ ಮಾಡ್ತಾನೆ. ನೀನು ಇಲ್ಲೇನು ಆಲೋಚನೆ ಮಾಡ್ತಿದ್ದೆ, ನಿನ್ನ ಸುದರ್ಶನ ಚಕ್ರ, ಶಾಂಗಧನಸ್ಸು, ಗದೆ ಮೊದಲಾದವುಗಳ ಬಗ್ಗೆ, ಅದೆಲ್ಲವೂ ಕೂಡ ಹಾಸ್ಯಾಸ್ಪದವಾಗಿದೆ. ನಿನ್ನ ಆಯುಧಗಳು ಕೃಷ್ಣನ ಆಯುಧಗಳನ್ನು ಧ್ವಂಸ ಮಾಡಲಾರವು. ನೀನು ನಿನ್ನ ಈ ಮೂರ್ಖತನದಿಂದ ಎಲ್ಲರ ಅಪಹಾಸ್ಯಕ್ಕೀಡಾಗುವಂತಹ ಕಾಲ ಸಮೀಪಿಸಿದೆ. ಈಗ ನಾರದರು ಆ ಪೌಂಡ್ರಕ ವಾಸುದೇವನಿಗೆ ಎಚ್ಚರಿಕೆಯನ್ನು ಕೊಟ್ಟು ಅನ್ನೋಲ್ಲಿಗೆ ಹರಿವಂಶದ ಭವಿಷ್ಯ ಪರ್ವದ 92ನೇ ಅಧ್ಯಾಯ ಮುಕ್ತಾಯ ಆಗಿದೆ.